ನಮಸ್ಕಾರ ವೀಕ್ಷಕರೇ, ಸಮಸ್ತ ಆಯುಷ್ ಟಿವಿ ವೀಕ್ಷಕರಿಗೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನಮ್ಮ ಹೋಮಿಯೋಪತಿಗೆ ಪ್ರೀತಿಯ ಸ್ವಾಗತ. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಬದಲಾಗ್ತಾ ಇರುವಂತಹ ಆಹಾರ ಪದ್ಧತಿಗಳು ಹಾಗೂ ಕ್ರಮಗಳು, ಈ ಎಲ್ಲದರಿಂದ ನಮ್ಮ ಜನರಲ್ಲಿ ಕಾಣ್ತಾ ಇರುವಂತಹ ಹಲವಾರು ಆರೋಗ್ಯ ಸಮಸ್ಯೆಗಳು. ಯಾವ ಆರೋಗ್ಯ ಸಮಸ್ಯೆಗೆ ಯಾವ ಪರಿಹಾರ ಅಂತ ಕಂಡುಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಆಗಿರುವಾಗ, ಈ ನಿಟ್ಟಿನಲ್ಲಿ ಈ ಉದ್ದೇಶದಿಂದ ಈ ಎಲ್ಲಾ ಆರೋಗ್ಯ ಸಮಸ್ಯೆಗಳಿಗೆ ಒಂದೇ ವೇದಿಕೆಯಲ್ಲಿ ಪರಿಹಾರ ನೀಡುವ ಉದ್ದೇಶದಿಂದ ಇರುವಂತಹ ಈ ಕಾರ್ಯಕ್ರಮವೇ ನಮ್ಮ ಹೋಮಿಯೋಪತಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಎಸ್, ನಾನಾಗ್ಲೇ ಹೇಳ್ದ ಹಾಗೆ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಒಂದೊಂದು ಆರೋಗ್ಯ ಸಮಸ್ಯೆದ ಬಗ್ಗೆ ವಿಚಾರ ಮಾಡ್ತೀವಿ. ಹಾಗೆ ಅದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನ ನಾವು ತಿಳ್ಕೊಳ್ತೀವಿ. ಹಾಗೆ ನೀವು ಕೂಡ ಕರೆ ಮಾಡಬಹುದು. ಈ ಕಾರ್ಯಕ್ರಮದ ನೇರ ಪ್ರಸಾರ ಆಗಿರೋದ್ರಿಂದ ನೀವು ಕೂಡ ಕರೆ ಮಾಡಿ ಡೈರೆಕ್ಟ್ ಆಗಿ ಡಾಕ್ಟರ್ ಹತ್ರ ನೀವು ಕೂಡ ಮಾತನಾಡಬಹುದು ಅಂತ ಹೇಳ್ತಾ, ಸೊ ಎಸ್, ಹಾಗೆ ನಾನು ಹೇಳ್ದಾಗೆ ಹಲವಾರು ಆರೋಗ್ಯ ಸಮಸ್ಯೆದ ವಿಚಾರವಾಗಿ ನಾವು ಮಾತನಾಡ್ತೀವಿ ಅಂತ ಅಂದ್ರೆ ಖಂಡಿತವಾಗಿಯೂ ನಮ್ ಜೊತೆ ಈ ಕಾರ್ಯಕ್ರಮದಲ್ಲಿ ಒಬ್ಬ ನುರಿತ ವೈದ್ಯರು ಇರ್ಲೇಬೇಕಲ್ವಾ. ಎಸ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಡಾಕ್ಟರ್ ನವೋಮಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮಾಡೋಣ. ಡಾಕ್ಟರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್, ಡಾಕ್ಟರ್ನ ಸ್ವಾಗತ ಮಾಡಾಯ್ತು. ಹಾಗೆ ನಾನ್ ಮಾತಾಡ್ತಾ ಇದ್ದೆ, ಪ್ರತಿಯೊಂದು ದಿನಾನು ಒಂದೊಂದು ವಿವಿಧವಾದ ಕಾಯಿಲೆಗಳ ಬಗ್ಗೆ ಅಥವಾ ಆರೋಗ್ಯ ಸಮಸ್ಯೆಯ ಕುರಿತಾಗಿ ಹೆಚ್ಚಿನ ಮಾಹಿತಿಗಳನ್ನ ನಾವು ಕಲೆ ಹಾಕ್ತಾ ಇರ್ತೀವಿ. ಹಾಗೆ ನಿಮ್ಗೂ ಕೂಡ ಉಪಯುಕ್ತ ಮಾಹಿತಿಗಳನ್ನ ತಿಳಿಸೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಎಸ್ ವೀಕ್ಷಕರೇ, ಇದು ನೇರ ಪ್ರಸಾರದ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದು. ಹಾಗೆ ನಿಮ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಡಾಕ್ಟರ್ ಇರ್ತಾರೆ, ಅವರೊಂದಿಗೆ ಮಾತನಾಡಬಹುದು. ಹಾಗಿದ್ರೆ ಇವತ್ತು ಯಾವ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ? ಸೊ ಬೇರೆ ಯಾವುದೇ ಕಾಯಿಲೆ ಬಂದ್ರು ನಮ್ಗೆ ನಾವು ಇನ್ನೊಬ್ರಿಗೆ ಹೇಳೋವರೆಗೂ ಅದು ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ನಾವು ಏನ್ ಕಾಯಿಲೆಯಿಂದ ಬಳಲ್ತಾ ಇದೀವಿ ಅಂತ. ಆದ್ರೆ ನಮ್ಮ ಚರ್ಮದಲ್ಲಿ ಯಾವುದೇ ರೀತಿಯಾದ ಸಣ್ಣ ಚೇಂಜಸ್ ಆದ್ರೂ ಕೂಡ ಎಲ್ಲರಿಗೂ ಗೊತ್ತಾಗುತ್ತೆ, ನಾವು ಹೇಳೋದಕ್ಕಿಂತ ಮುಂಚೆನೆ ಏನಾಯ್ತು ಅಂತ ಹೇಳಿ ಅಲ್ವಾ. ಎಸ್, ಇವತ್ತು ನಾವು ಚರ್ಮದ ಕುರಿತಾಗಿ ಮಾತಾಡ್ತಾ ಇದೀವಿ ಅಂತ ಅಂದ್ರೆ ಇವತ್ತಿನ ಟಾಪಿಕ್ ಸೋರಿಯಾಸಿಸ್ ಹಾಗೂ ವಿಟಿಲಿಗೋ, ಈ ವಿಚಾರವಾಗಿ ಮಾತನಾಡ್ತಾ ಇದೀವಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳಿದುಕೊಳ್ಳೋಣ. ಹಾಗೆ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾದ ಟ್ರೀಟ್ಮೆಂಟ್ ಇದಕ್ಕೆ ಸಿಗುತ್ತೆ, ಏನು ಈ ಕಾಯಿಲೆಗೆ ಕಾರಣ ಏನು, ಹಾಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ಸ್ ಅನ್ನ ನಾವು ತಗೊಳ್ಬಹುದು, ಮೆಡಿಕೇಶನ್ಸ್ ಅನ್ನ ತಗೊಳ್ಬಹುದು, ಯಾವ ರೀತಿಯ ಆಹಾರ ಪದ್ಧತಿಗಳನ್ನ ಫಾಲೋ ಮಾಡಬಹುದು, ಯಾಕಾಗಿ ಈ ಕಾಯಿಲೆ ಇವಾಗ ಕಾಣಿಸ್ಕೊಳ್ತಾ ಇದೆ ಹೆಚ್ಚಾಗಿ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ವಿಚಾರವನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹಾಗಿದ್ರೆ ತಡ ಮಾಡದೆ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಸೋರಿಯಾಸಿಸ್ ಹಾಗೂ ವಿಟಿಲಿಗೋ, ಈ ಆರೋಗ್ಯ ಸಮಸ್ಯೆದ ಬಗ್ಗೆ. ಮೊದಲಿಗೆ ಇದು ಚರ್ಮದ ಕುರಿತಾಗಿರುವಂತಹ ಕಾಯಿಲೆ, ಚರ್ಮದಿಂದ ಬರುವಂತಹ ಕಾಯಿಲೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಸೋರಿಯಾಸಿಸ್ ಅಂದ್ರೆ ಏನು, ವಿಟಿಲಿಗೋ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾಕೆ ಚರ್ಮದಲ್ಲಿ ಈ ರೀತಿಯಾದಂತಹ ಕಾಯಿಲೆಗಳು ಕಂಡು ಬರುತ್ತೆ, ಹೇಗೆ ಚರ್ಮದ ಫಂಕ್ಷನ್ಸ್ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ನೀವು ಮೊದಲಿಗೆ ತಿಳಿಸ್ಕೊಡೋದಾದ್ರೆ. ಒಂದು ಚರ್ಮ ಅಂತ ಹೇಳೋದು ಒಂದು ಲಾರ್ಜೆಸ್ಟ್ ಆರ್ಗನ್ ಅಂತ ನಾವು ಹೇಳ್ಬಹುದು. ಸೊ ತಲೆಯಿಂದ ಹಿಡಿದು ಕಾಲ್ ತನಕ ನಾವು ನೋಡ್ಬೇಕಾದ್ರೆ ನಮ್ಮ ದೇಹ ಚರ್ಮದಿಂದ ಕವರ್ ಆಗಿದೆ. ಸೊ ಇದೊಂದು ಲಾರ್ಜೆಸ್ಟ್ ಆರ್ಗನ್ ಅಂತ ಹೇಳ್ಬಹುದು. ಸೊ ಇವಾಗಿನ ಕಾಲದಲ್ಲಿ ಈ ಪ್ರಪಂಚ ನಾವು ನೋಡೋದಾದ್ರೆ ಒಂದು ಸೌಂದರ್ಯದ ಪ್ರಪಂಚ ಎಂಬುದಾಗಿ ನಾವು ಹೇಳ್ತೇವೆ. ಸೊ ಅತಿ ಹೆಚ್ಚಾಗಿ ಅವರು ಒಂದು ಬ್ಯೂಟಿ ಕಾನ್ಶಿಯಸ್ ಆಗ್ತಿದ್ದಾರೆ, ಸೌಂದರ್ಯಕ್ಕೆ ಅಂದ್ರೆ ತ್ವಚೆಗೆ ಹೆಚ್ಚಿನ ಇಂಪಾರ್ಟೆನ್ಸ್ ನ ಕೊಡ್ತಾ ಇದ್ದಾರೆ. ಸೊ ಏನೇ ಒಂದು ಚೇಂಜಸ್ ಈ ಚರ್ಮದ ಮೇಲೆ ಆಗ್ತಾ ಹೋದ್ರೆ ನೀವು ಹೇಳಿದ ಪ್ರಕಾರ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅಲ್ವಾ. ಒಂದು ಚಿಕ್ಕ ಮೊಡವೆಯಿಂದ ಹಿಡಿದು ಒಂದು ದೊಡ್ಡ ರೋಗದಲ್ಲಿ ತನಕ ಏನಾಗ್ತಾ ಇದೆ, ಒಂದು ಸ್ಕಿನ್ ಅಲ್ಲಿ ಆಗ್ತಿರುವಂತ ಚೇಂಜಸ್ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಅದೊಂದು ಸೋಷಿಯಲ್ ಕಾನ್ಶಿಯಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಜನರು, ಸೊ ಆಯಿಂಟ್ಮೆಂಟ್ ಗಳನ್ನ, ಲೋಷನ್ ಗಳನ್ನ, ಸೋಪ್ ಗಳ, ಈ ಮನೆ ಮದ್ದುಗಳ ಈ ರೀತಿಯಾಗಿ ಮೊರೆ ಹೋಗ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಅದನ್ನ ಕಮ್ಮಿ ಆದ್ರೆ ಸಾಕು ಅಂತ ಒಂದು ಮೈಂಡ್ ಸೆಟ್ ಅವ್ರಿಗೆ ಬಂದ್ಬಿಟ್ಟಿದೆ. ಸೊ ಅದು ಯಾಕೆ ಆಗ್ತಾ ಇದೆ, ಚರ್ಮದಲ್ಲಿ ಅಷ್ಟೊಂದು ಚೇಂಜಸ್ ಯಾಕೆ ಆಗ್ತಾ ಇದೆ ಎಂಬುದಾಗಿ ಅವರ ಕಾಸ್ ನ ಅವರು ಅರ್ಥ ಮಾಡ್ಕೊಂತ ಇಲ್ಲ. ಜಸ್ಟ್ ಒಂದು ಬಂದಿರುವಂತ ಒಂದು ಸಮಸ್ಯೆಯನ್ನ ಅದು ತಾತ್ಕಾಲಿಕವಾಗಿ ಆದ್ರೂ ಅದೊಂದು ಕಮ್ಮಿ ಆಗ್ತಾ ಹೋದ್ರೆ ನನಗೆ ಸಾಕು ಎಂಬುದಾಗಿ ಒಂದು ಮೈಂಡ್ ಸೆಟ್ ಬಂದಿದೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಗಿದೆ ನಾವು ಯಾವ ಚರ್ಮ ಕಾಯಿಲೆ, ಏನ್ ಕಾಯಿಲೆ ಆಗ್ತಾ ಇದೆ, ಅದ್ ಏನ್ ಸಮಸ್ಯೆ ಆಗ್ತಾ ಇದೆ, ಏನೇನ್ ಸಿಂಪ್ಟಮ್ಸ್ ಗಳು ಬರ್ತಾ ಇದೆ, ಅದನ್ನ ಹೇಗೆ ಟ್ರೀಟ್ಮೆಂಟ್ ಮಾಡ್ಕೋಬೇಕು, ಅದ್ರ ಕಾಸಸ್ ಏನೆಂಬುದಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದ್ರ ಜೊತೆಗೆ ನಾವು ಬರ್ಬೇಕಾದ್ರೆ ಮೇನ್ ಆಗಿ ನೋಡ್ಬೇಕು ಸ್ಕಿನ್ ಫಂಕ್ಷನ್ಸ್ ಅನ್ನು ಅರ್ಥ ಮಾಡಿಕೊಳ್ಳೋಣ. ಸೊ ನಮ್ಮ ಚರ್ಮ ನಾನು ಹೇಳಿದ ಪ್ರಕಾರ ಅದೊಂದು ಲಾರ್ಜೆಸ್ಟ್ ಆರ್ಗನ್ ಎಂಬುದಾಗಿ ನಾವು ಹೇಳ್ತೀವಿ. ಸೊ ಇದೊಂದು ಲಾರ್ಜೆಸ್ಟ್ ಆರ್ಗನ್ ಅಂತ ಹೇಳ್ಬೇಕಾದ್ರೆ ಇದೊಂದು ಪ್ರೊಟೆಕ್ಟಿವ್ ಬ್ಯಾರಿಯರ್ ಅಂತ ಹೇಳ್ತೀವಿ. ಸೊ ನಮ್ಮ ಒಳಗಡೆ ಇರುವಂತಹ ಅಂಗಗಳಿಗೆ ಒಂದು ಸಂರಕ್ಷಣೆಯನ್ನು ಕೊಡುವಂತ ಒಂದು ಪದರ ಎಂಬುದಾಗಿ ನಾವು ಹೇಳಬಹುದು.
ಸೊ ಅನೇಕ ರೀತಿ ನಮ್ಮ ದೇಹ ನಾವು ನೋಡ್ಬೇಕಾದ್ರೆ ಎಲ್ಲಾ ರೀತಿಯಾಗಿರುವಂತ ಒಂದು ಕೆಮಿಕಲ್ಸ್ ಆಗ್ಲಿ, ಒಂದು ಫಿಸಿಕಲ್ ಆಗ್ಲಿ, ಹಲವಾರು ರೀತಿಯಾಗಿರುವಂತಹ ಸಬ್ಸ್ಟೆನ್ಸಿಗೆ ನಮ್ಮ ದೇಹ ಎಕ್ಸ್ಪೋಸ್ ಆಗ್ತಾ ಇರುತ್ತೆ ಡೈಲಿ ಬೇಸಿಸ್ ಅಲ್ಲಿ. ಸೊ ಇದರಿಂದ ಒಂದು ಸಂರಕ್ಷಣೆ ಮಾಡ್ತಿರೋದೇ ನಮ್ಮ ಈ ಸ್ಕಿನ್, ಇಲ್ಲಾಂದ್ರೆ ಈ ಚರ್ಮ ಇದನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಒಂದು ಫಿಸಿಕಲ್ ಬ್ಯಾರಿಯರ್ ಇಲ್ಲಾಂದ್ರೆ ಒಂದು ಪ್ರೊಟೆಕ್ಟಿವ್ ಬ್ಯಾರಿಯರ್ ಎಂಬುದಾಗಿ ನಾವು ಹೇಳ್ಬೋದು. ಎಸ್ ಡಾಕ್ಟರ್, ಸೊ ನಾವು ತಿಳ್ಕೊಳ್ತಾ ಇದ್ವಿ ಯಾವ ರೀತಿ ನಮ್ಮ ಚರ್ಮದ ಫಂಕ್ಷನ್ ಇರುತ್ತೆ, ಯಾಕೆ ಈ ಕಾಯಿಲೆ ಕಂಡು ಬರುತ್ತೆ ಅಂತ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸದ್ಯಕ್ಕೆ ಈಗ ಕಾಲರ್ ಇದ್ದಾರೆ ಕಾರ್ಯಕ್ರಮದಲ್ಲಿ. ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ ಡಾಕ್ಟರ್, ನನಗೆ ಶುಗರು ಇದೆ 30 ವರ್ಷದಿಂದ. ಓಕೆ, ಸ್ಟ್ರೋಕ್ ಬೇರೆ ಆಗಿದ್ದಾರೆ. ಓಕೆ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ, ಏನ್ ಸಮಸ್ಯೆ ಇದೆ ಅಂತ. ಸರಿ. ನಮಸ್ತೆ ಸರ್, ನಿಮ್ ಹೆಸರು? ನಮಸ್ಕಾರ ಮೇಡಮ್, ನನ್ನ ಹೆಸರು ಸಜ್ಜನ್ ಅಂತ. ಓಕೆ. ಬಾಗೇವಾಡಿ ತಾಲೂಕಿನಿಂದ, ಬಿಜಾಪುರ ಜಿಲ್ಲಾ ಬಾಗೇವಾಡಿ ತಾಲೂಕಿನಿಂದ ಮಾತಾಡ್ತಾ ಇದ್ದೀವಿ. ಸ್ಟ್ರೋಕ್ ಆಗಿದೆ, ಶುಗರು ಇದೆ 30 ವರ್ಷದಿಂದ. ಆಮೇಲೆ ಸ್ಟ್ರೋಕ್ ಬೇರೆ ಆಗಿದೆ, 1-2 ವರ್ಷ ಆಯ್ತು ಸ್ಟ್ರೋಕ್ ಆಗಿ. ಈಗ ಸ್ಟ್ಯಾಂಡ್ ಹಿಡ್ಕೊಂಡು ತಿರುಗಾಡ್ತಾ ಇದ್ದೇನೆ. ನಿಮ್ಮಲ್ಲಿ ಔಷಧಿ ಏನಾದ್ರು ಇದೆನಾ ಅಂತ. ಓಕೆ ಸರ್, ಇದು ನಿಮ್ಗೆ ಇವಾಗ ಏನ್ ಸಮಸ್ಯೆ ಆಗಿದೆ ಸ್ಟ್ರೋಕ್ ಅನ್ನೋದು, ಅದ್ರ ಜೊತೆಗೆ ನಿಮ್ಗೆ ಶುಗರ್ ಅನ್ನೋ ಕಾಯಿಲೆ ಇದೆಯಲ್ಲ ಸರ್, ಸೊ ಇದಕ್ಕೆ ನಾವು ಕರೆಕ್ಟ್ ಆಗಿರುವಂತ ಒಂದು ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ನಿಮ್ಗೊಂದು ಇನ್ವೆಸ್ಟಿಗೇಷನ್ ಏನಾಗಿದೆ, ಸೊ ಅದನ್ನ ನಾವು ನೋಡ್ಬೇಕಾಗಿ ಬರುತ್ತೆ ಸರ್. ಸೊ ಏನಂದ್ರೆ ಸ್ಟ್ರೋಕ್ ಅಲ್ಲಿ ಆಗ್ತಿರುವಂತಹ ತೊಂದರೆಗಳು, ಅಂದ್ರೆ ಏನ್ ಬ್ಲಾಕೇಜ್ ಏನಿದೆ, ಕ್ಲಾಟ್ಸ್ ಗಳು ಏನ್ ಫಾರ್ಮ್ ಆಗ್ತಾ ಇದೆ, ಸೊ ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಇದರಿಂದ ಮುಂದಕ್ಕೆ ಆಗುವಂತ ಕಾಂಪ್ಲಿಕೇಶನ್ಸ್ ನ ನಿಮಗೆ ಹೇಳ್ಬೇಕಾಗಿ ಬರುತ್ತೆ. ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ನೀಡಿ, ಸೊ ಅಲ್ಲಿ ನಮ್ಮ ವೈದ್ಯರು ನಿಮ್ಗೆ ಬೇಕಾಗಿರುವಂತಹ ಸಲಹೆಗಳನ್ನ ಕೊಡ್ತಾರೆ. ಸೊ ನಿಮ್ಮ ಶುಗರ್ ಲೆವೆಲ್ ಎಷ್ಟಿದೆ, ಎಷ್ಟು ರೀತಿಯಾಗಿ ಮ್ಯಾನೇಜ್ ಆಗ್ತಾ ಇದೆ, ನಿಮ್ಮ HbA1c ಲೆವೆಲ್ ಎಷ್ಟಿದೆ, ಸೊ ಎಲ್ಲಾ ರೀತಿಯಾಗಿ ಅದನ್ನ ನೋಡ್ತಾ ಹೋಗ್ಬೇಕು. ಅದ್ರ ಜೊತೆಗೆ ನಿಮ್ಮ ಇತರ ರೀತಿಯಾಗಿ ಲೈಕ್ ಹಾರ್ಟ್ ರಿಲೇಟೆಡ್ ಆಗಿಲ್ಲ, ಆರ್ಟರಿ ರಿಲೇಟೆಡ್ ಆಗಿರುವಂತಹ ಎಲ್ಲಾ ರೀತಿಯ ಇನ್ವೆಸ್ಟಿಗೇಷನ್ ನ ಮಾಡಿಸಿ ಅದಕ್ಕೆ ಒಂದು ಸೂಕ್ತವಾಗಿರುವಂತ ಒಂದು ಟ್ರೀಟ್ಮೆಂಟ್ ಅಡ್ವೈಸ್ ನ ನಮ್ಮ ವೈದ್ಯರು ನಿಮಗೆ ಕೊಡ್ತಾರೆ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಸೊ ಡಾಕ್ಟರ್ ಹೇಳಿದ್ದಾರೆ, ನೀವು ಕೂಡ ನಿಮ್ಮ ಹತ್ತಿರದ ಶಾಖೆಗೆ ಹೋಗಿ ಏನು ಸಮಸ್ಯೆ ಇದೆ ಅದು ಡಾಕ್ಟರ್ನ ನೋಡುವ ಮೂಲಕ ನೀವು ಪರಿಹಾರ ಕಂಡುಕೊಳ್ಬಹುದು. ಹಾಗೆ ವೀಕ್ಷಕರೇ, ಹೋಮಿಯೋಪತಿ ಕ್ಲಿನಿಕ್ ನಮ್ಮ ಬೆಂಗಳೂರಿನಲ್ಲಿ ಜಯನಗರ ಹಾಗೂ ಮಲ್ಲೇಶ್ವರಂನಲ್ಲಿ ಶಾಖೆಗಳಿವೆ, ನೀವು ಕೂಡ ಹೋಗಬಹುದು. ಹಾಗೆ ಕರ್ನಾಟಕದಲ್ಲಿ ಹಲವೆಡೆ ಹೋಮಿಯೋಪತಿ ಕ್ಲಿನಿಕ್ ನ ಶಾಖೆಗಳಿದೆ. ಸೊ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಎಲ್ಲೆಲ್ಲಿ ಇರುತ್ತೆ ಅಂತ. ಸೊ ನಿಮ್ಮ ಹತ್ತಿರದ ಶಾಖೆಗಳಿಗೆ ಹೋಗಿ ಏನಾದ್ರೂ ಸಮಸ್ಯೆ ಇದ್ದಲ್ಲಿ ಖಂಡಿತ ನೀವು ಡಾಕ್ಟರ್ನ ಭೇಟಿ ಮಾಡಬಹುದು ಅಂತ ಹೇಳ್ತಾ, ಎಸ್ ನಾವು ಈ ಟಾಪಿಕ್ ನ ಮುಂದುವರ್ಸೋಣ. ಡಾಕ್ಟರ್, ನಾವು ಮಾತಾಡ್ತಾ ಇದ್ವಿ ಸೋರಿಯಾಸಿಸ್ ಹಾಗೆ ವಿಟಿಲಿಗೋ ಬಗ್ಗೆ, ಹಾಗೆ ಚರ್ಮದ ಫಂಕ್ಷನ್ ಯಾವ ರೀತಿ ಇರುತ್ತೆ, ಯಾಕಾಗಿ ಈ ಕಾಯಿಲೆ ಕಂಡು ಬರುತ್ತೆ ಅನ್ನೋದನ್ನ ನೀವು ಹೇಳ್ತಾ ಇದ್ವಿ. ಸೊ ಈಗ ಮೊದಲಿಗೆ ಈ ಸೋರಿಯಾಸಿಸ್ ಅಂದ್ರೆ ಏನು, ವಿಟಿಲಿಗೋ ಅಂದ್ರೆ ಏನು, ಈ ಎರಡು ಕಾಯಿಲೆಗಳು ಒಂದೇನಾ ಅಂತ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಸೋರಿಯಾಸಿಸ್, ವಿಟಿಲಿಗೋ ಎರಡು ಒಂದೇ ಕಾಯಿಲೆ ಅಂತ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಎರಡು ಕಾಯಿಲೆ ಒಂದೇನಾ ಅಥವಾ ಏನ್ ಡಿಫ್ರೆನ್ಸ್ ಇದೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ. ಓಕೆ ಸರ್, ಈ ಸೋರಿಯಾಸಿಸ್ ಹಾಗೂ ವಿಟಿಲಿಗೋ ಅದರ ಕಾರಣ ಒಂದಿರುತ್ತೆ, ಅದು ಆಟೋ ಇಮ್ಯೂನ್ ಡಿಸೀಸ್ ಅಂತ ನಾವು ಹೇಳ್ಬೋದು. ಅಂದ್ರೆ ಯಾವಾಗ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮನ್ನು ಯಾವ್ದು ಪ್ರೊಟೆಕ್ಟ್ ಮಾಡ್ಬೇಕಾಗಿರುತ್ತೆ, ಸೊ ಅದೇ ನಮ್ಮ ವಿರೋಧವಾಗಿ ಹೋರಾಡಬೇಕಾದ್ರೆ ಈ ಆಟೋ ಇಮ್ಯೂನ್ ಡಿಸೀಸ್ ಅಂತ ನಾವು ಹೇಳ್ಬೋದು. ಸೊ ನಮ್ಮ ಮೇನ್ಲಿ ನಾವು ನೋಡ್ಬೇಕಾದ್ರೆ ನಮ್ಮ ಸ್ಕಿನ್ ನಲ್ಲಿ ಒಂದು 3 ಲೇಯರ್ಸ್ ನೋಡ್ತೀವಿ, ಎಪಿಡರ್ಮಿಸ್, ಡರ್ಮಿಸ್ ಮತ್ತು ಹೈಪೋಡರ್ಮಿಸ್ ಅಂತ ಹೇಳ್ತೀವಿ. ಸೊ ಈ ನಾವು ಮೇನ್ ಆಗಿ ಬರ್ಬೇಕಾದ್ರೆ ಈ ವಿಟಿಲಿಗೋ. ಓಕೆ, ಸೊ ಈ ವಿಟಿಲಿಗೋದಲ್ಲಿ ಈ ಎಪಿಡರ್ಮಿಸ್ ಲೇಯರ್ ಅಲ್ಲಿ ಅದರಲ್ಲಿ ಎಸ್ಪೆಷಲಿ ಮತ್ತೆ 5 ಲೇಯರ್ ಗಳಿರುತ್ತೆ. ಸೊ ಅದರಲ್ಲಿ ಬೇಸಲ್ ಲೇಯರ್ ಅಲ್ಲಿ ಮೆಲನೋಸೈಟ್ಸ್ ಎಂಬುದಾಗಿರುತ್ತೆ. ಸೊ ಈ ಮೆಲನೋಸೈಟ್ಸ್ ಅಂದ್ರೆ ಏನು ಅಂದ್ರೆ ಅದರಲ್ಲಿ ಒಂದು ಮೆಲನಿನ್ ಪಿಗ್ಮೆಂಟ್ ನ ಅದು ಪ್ರೊಡ್ಯೂಸ್ ಮಾಡುತ್ತೆ, ಉತ್ಪತ್ತಿ ಮಾಡುತ್ತೆ. ಸೊ ಈ ಮೆಲನಿನ್ ಪಿಗ್ಮೆಂಟ್ ಇಂದ ಏನಾಗುತ್ತೆ, ನಮ್ಮ ಚರ್ಮಕ್ಕೆ ಒಂದು ಬಣ್ಣ ಅದು ಕೊಡ್ತಾ ಹೋಗುತ್ತೆ. ಸೊ ಈ ನಾನು ಹೇಳಿದ ಪ್ರಕಾರ ಇದೊಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಯಾವಾಗ ನಮ್ಮ ಇಮ್ಯೂನ್ ಸೆಲ್ಸ್ ಈ ಮೆಲನೋಸೈಟ್ಸ್ ವಿರೋಧವಾಗಿ ಹೋರಾಡುತ್ತೆ, ಅದು ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಸೊ ಯಾವಾಗ ಅದು ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ, ಈ ಸೆಲ್ಗಳು ಸತ್ತು ಹೋಗ್ತಾ ಇರುತ್ತೆ, ಎಲ್ಲಾದ್ರೂ ಮೆಲನಿನ್ ಅಂಶನ ಅದು ಪ್ರೊಡ್ಯೂಸ್ ಮಾಡ್ತಾ ಇರಲ್ಲ, ಉತ್ಪತ್ತಿ ಮಾಡ್ತಾ ಇರಲ್ಲ. ಸೊ ಆ ಸಮಯದಲ್ಲಿ ಏನಾಗುತ್ತೆ, ಒಂದು ವೈಟಿಶ್ ಪ್ಯಾಚಸ್ ನಮ್ಮ ಚರ್ಮದಲ್ಲಿ ನಾವು ನೋಡಬಹುದು. ಸೊ ಈ ವಿಟಿಲಿಗೋ ಅಂತ ನೋಡ್ಬೇಕಾದ್ರೆ ನಾವು ಅದು ನಾರ್ಮಲ್ ಆಗಿ ಹೇಳಿದ ಪ್ರಕಾರ ಲೈಕ್ ಚರ್ಮದಲ್ಲಿ ಎದ್ದು ಕಾಣುತ್ತೆ. ಸೊ ಯಾವುದೇ ಒಂದು ತೊನ್ನು ರೋಗ ಅಲ್ಲ ವಿಟಿಲಿಗೋ ಈ ಪೇಷಂಟ್ಗಳು ನಮ್ಮ ಹತ್ರ ಬರ್ಬೇಕಾದ್ರೆ ಗೊತ್ತಾಗುತ್ತೆ ಅವರ ದೇಹದಲ್ಲಿರುವಂತಹ ಡಿಸ್ಕಲರೇಷನ್ ಏನಾಗ್ತಾ ಇದೆ. ಸೊ ಈ ಡಿಸ್ಕಲರೇಷನ್ ಆಗಕ್ಕೆ ಮೇನ್ ಕಾಸ್ ಏನಂದ್ರೆ ಈ ಮೆಲನಿನ್ ಅಂತ ಅಂಶ ಏನಾಗ್ತಾ ಇದೆ ಅವ್ರ ದೇಹದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಇದು ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇರಬಹುದು. ಅಂದ್ರೆ ಅವರ ಪೇರೆಂಟ್ಸ್ ಇಲ್ಲಾಂದ್ರೆ ಅವರ ಸಿಬ್ಲಿಂಗ್ಸ್ ಇಲ್ಲ ಅವರ ಗ್ರ್ಯಾಂಡ್ ಪೇರೆಂಟ್ಸ್ ಅವ್ರ ಮನೆಯಲ್ಲಿ ಯಾರಿಗಾದ್ರೂ ಇತ್ತು, ಅವರ ಜನರೇಷನ್ ಅಲ್ಲಿ ಯಾರಿಗಾದ್ರೂ ಇತ್ತು ಅಂತ ಹೇಳ್ಬೇಕಾದ್ರೆ ಅದು ಹೆರಿಡಿಟಿ ಬೇಸಿಸ್ ಅಲ್ಲೂ ಕೂಡ ಬರುವಂತಹ ಚಾನ್ಸಸ್ ಬಹಳ ಇದೆ. ಅದ್ರ ಜೊತೆಗೆ ಒಂದು ಸೈಕಲಾಜಿಕಲ್ ಸ್ಟ್ರೆಸ್ ಅನ್ನೋದೇನಿದೆ, ಮೆಂಟಲ್ ಸ್ಟ್ರೆಸ್, ಮಾನಸಿಕ ಒತ್ತಡ ಅಂತದೇನಿದೆ, ಅದು ಕೂಡ ಈ ಚರ್ಮ ಕಾಯಿಲೆಗೆ ಟ್ರಿಗರಿಂಗ್ ಮಾಡುವಂತಹ ಒಂದು ಸ್ಥಿತಿಯನ್ನು ನಾವು ನೋಡಬಹುದು. ಯಾಕಂದ್ರೆ ನಾವು ಯಾವಾಗ ಅತಿಯಾಗಿ
ಸ್ಟ್ರೆಸ್ ತಗೊಂತ ಹೋಗ್ತೀವಿ, ಅವಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ, ನಮ್ಮ ರೋಗ ನಿರೋಧಕ ಶಕ್ತಿಯ ಆ ಸಿಸ್ಟಮ್ ಏನಿದೆ ಅದು ಬೇಗ ಏರ್ಪೇರ್ ಆಗುವಂತಹ ಚಾನ್ಸಸ್ ಗಳನ್ನ ನಾವು ಬಹಳಷ್ಟು ನೋಡ್ತೀವಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾವು ನಮ್ಮ ಮಾನಸಿಕ ಒತ್ತಡನ ನಾವು ಕಮ್ಮಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದ್ರೆ ಲೈಕ್ ಇವಾಗಿನ ಜಗತ್ತು ನಾವು ನೋಡ್ಬೇಕಾದ್ರೆ ಹೆಚ್ಚಾಗಿ ಮಾನಸಿಕ ಒತ್ತಡಗಳನ್ನ ನಾವು ಕಾಣಿಸ್ಕೊಳ್ತಾ ಇದ್ವಿ. ಸೊ ಅದ್ರ ಜೊತೆಗೆ ಆ ಸ್ಟ್ರೆಸ್ ಮೂಲಕ ಏನಾಗ್ತಾ ಇದೆ, ನಮ್ಮ ದೇಹದಲ್ಲಿ ಈ ರೀತಿ ಒಂದು ರೋಗ ಮಾತ್ರ ಅಲ್ಲ, ಹಲವಾರು ರೋಗಗಳು ಸ್ಟ್ರೆಸ್ ಮುಖಾಂತರ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮ್ಯಾನೇಜ್ ದ ಸ್ಟ್ರೆಸ್. ಓಕೆ, ಎಸ್. ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಜಾಸ್ತಿ ಆದ್ರೆ ಯಾವೆಲ್ಲ ರೀತಿಯ ಪರಿಣಾಮಗಳು ಬೀರುತ್ತೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಇನ್ನು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಈಗ ಕಾರ್ಯಕ್ರಮದಲ್ಲಿ ಒಬ್ರು ಕಾಲರ್ ಇದ್ದಾರೆ. ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ, ನಾವು ಬೆಂಗಳೂರಿಂದ ಸರೋಜಾ ಅಂತ. ಹೇಳಿ ಸರೋಜಾ ಅವರೇ, ಏನ್ ಸಮಸ್ಯೆ ಇದೆ ನಿಮ್ಗೆ? ಡಾಕ್ಟರ್ ಇದ್ದಾರೆ ನಮ್ ಜೊತೆ, ಮಾತನಾಡಿ. ನಮಸ್ತೆ ಅಮ್ಮ. ನಮಸ್ತೆ ಡಾಕ್ಟರ್. ಹೇಳಿ. ನನ್ ಮುಖ ಸ್ವಲ್ಪ ಯಾವಾಗ್ಲೂ ಬ್ಲಾಕ್ ಆಗ್ತಾ ಇರುತ್ತೆ ಮೇಡಮ್. ಸ್ವಲ್ಪ ಬಿಸಿಲಿಗೆ ಹೋಗ್ ಬಂದ್ರೆ ಸಾಕು ತುಂಬಾ ಬ್ಲಾಕ್ ಆಗಿ ಕೆಂಪಗಾಗ್ಬಿಡುತ್ತೆ. ಅದು ಏನು ಟ್ರೀಟ್ಮೆಂಟ್ ತಗೊಂಡಿದೀನಿ ಆದ್ರೂ ಏನು ಹುಷಾರೇ ಆಗ್ತಿಲ್ಲ, ಹಂಗೆ ಆಗ್ತಾನೆ ಇರುತ್ತೆ. 2 ದಿವಸ ಚೆನ್ನಾಗಿರುತ್ತೆ, 2 ದಿವಸ ಹಂಗೆ ಆಗುತ್ತೆ ಮತ್ತೆ. ಓಕೆ, ಏನ್ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ನೀವು? ಇಲ್ಲ, ಮಾಮೂಲಿ ಮೆಡಿಸಿನ್ ಹೋಗಿದ್ದೆ ಸ್ಕಿನ್ ಡಾಕ್ಟರ್ ಹತ್ರ. ಅವರು ಮೆಡಿಸಿನ್ ಬರ್ಕೊಟ್ಟಿದ್ರು. ಅದು ಹಸ್ತಾ ಇನ್ನ ಬ್ಲಾಕ್ ಜಾಸ್ತಿ ಆಗ್ಬಿಡ್ತು. ಆಮೇಲೆ ಅದನ್ನ ನಿಲ್ಸ್ಬಿಟ್ಟೆ ನಾನು. ಓಕೆ ಅಮ್ಮ, ಇದು ಏನಂತ ಲೈಕ್ ನಿಮ್ಮ ಈ ಚರ್ಮ ಏನ್ ಬ್ಲಾಕ್ ಆಗ್ತಾ ಇದೆ ಅನ್ನೋದನ್ನ ನಾವು ಒಂದು ವಿಜುವಲ್ ಎಕ್ಸಾಮಿನೇಷನ್ ಮಾಡ್ಬೇಕಾಗಿ ಬರುತ್ತೆ. ಸೊ ಯಾವ ರೀತಿಯಾಗಿ ಬ್ಲಾಕ್ನೆಸ್ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಸ್ಪಾಟ್ ರೀತಿಯಲ್ಲಿ ಇಲ್ಲ ಚುಕ್ಕಿ ಚುಕ್ಕಿಯಾಗಿ ಬರ್ತಾ ಇದೆ, ಇಲ್ಲಾಂದ್ರೆ ದೊಡ್ಡ ಒಂದು ಪದ್ರವಾಗಿ ಬರ್ತಾ ಇದೆಯಾ, ಯಾವ ರೀತಿಯಾಗಿ ಈ ನಿಮ್ಮ ಬ್ಲಾಕ್ನೆಸ್ ಕಾಣಿಸ್ತಾ ಇದೆ ಅನ್ನೋದು ನಮ್ ನೋಡ್ಬೇಕಾಗಿ ಬರುತ್ತಮ್ಮ. ಅದ್ರ ಜೊತೆಗೆ ಯಾಕಂದ್ರೆ ಹೈಪರ್ ಪಿಗ್ಮೆಂಟೇಷನ್ ಅಂತ ಕೂಡ ನಾವು ಹೇಳ್ಬಹುದು. ಯಾವಾಗ ನಿಮ್ಮ ಮೆಲನಿನ್ ಅಂಶ ಜಾಸ್ತಿ ಎಕ್ಸೆಸ್ ಆಗಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ಒಂದೊಂದ್ ಕಡೆಯಲ್ಲಿ ಏನಾಗುತ್ತೆ ಈ ರೀತಿ ಬ್ಲಾಕ್ ಡಾಟ್ಸ್ ಗಳು ಇಲ್ಲಾಂದ್ರೆ ಬ್ಲಾಕ್ ಆಗಿ ಈ ತರ ಸ್ಕಿನ್ ಕಲರ್ ಚೇಂಜ್ ಆಗೋದು ನಾವು ನೋಡಬಹುದಮ್ಮ. ಸೊ ನೀವು ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ. ನಮ್ಮ ಹತ್ತಿರದ ಶಾಖೆಗೆ ಹೋಗಿ ನಮ್ಮ ವೈದ್ಯರನ್ನ ಭೇಟಿ ನೀಡಿ ಅಲ್ಲಿ ನಿಮಗೆ ಸೂಕ್ತವಾಗಿರೋ ಒಂದು ಟ್ರೀಟ್ಮೆಂಟ್ ಅನ್ನು ನಿಮಗೆ ಅಡ್ವೈಸ್ ಮಾಡ್ತಾರೆ. ಅದ್ರ ಜೊತೆಗೆ ನಿಮಗೆ ಮೆಡಿಸಿನ್ಸ್ ನ ಕೊಡ್ತಾರೆ, ಹೇಗೆ ತಗೋಬೇಕು ಅಂತೆಲ್ಲ ನಿಮಗೆ ಹೇಳ್ತಾರೆ. ಯಾವುದೇ ರೀತಿಯಾಗಿ ಒಂದು ಸೈಡ್ ಎಫೆಕ್ಟ್ ನಿಮಗೆ ಇರೋದಿಲ್ಲ. ಸೊ ಹೋಗಿ. ಧನ್ಯವಾದಗಳು ಸರೋಜಾ ಅವರೇ, ಕಾಲ್ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ನಾವು ಮಾತಾಡ್ತಾ ಇದ್ವಿ ಈ ವಿಷಯದ ಕುರಿತಾಗಿ. ಸೊ ಇವಾಗ ಕಾಲರ್ ಕೂಡ ಕಾಲ್ ಮಾಡಿ ಹೇಳಿದ್ರು ಯಾವ್ದೋ ಆಯಿಂಟ್ಮೆಂಟ್ ಹಚ್ತಾ ಇದೆ ಅಥವಾ ಯಾವ್ದೋ ಸೋಪ್ ಹಚ್ತಾ ಇದೆ. ಸೊ ಈ ರೀತಿ ಹಲವಾರು ಜನ ಮಾಡ್ತಾ ಇರ್ತಾರೆ. ಸ್ವಲ್ಪ ಏನಾದ್ರೂ ಚರ್ಮದಲ್ಲಿ ಏನಾದ್ರೂ ಡಿಫ್ರೆನ್ಸಸ್ ಕಂಡಿದ ತಕ್ಷಣ ಯಾವ್ದೋ ಮೆಡಿಕಲ್ ಸ್ಟೋರ್ಗೆ ಹೋಗಿ ಯಾವ್ದೋ ಕ್ರೀಮ್ ನ ತಗೊಳ್ಳೋದಾಗಿರ್ಬೋದು, ಸೋಪ್ ನ ತಗೊಳ್ಳೋದಾಗಿರ್ಬೋದು, ಯಾವುದೇ ರೀತಿಯ ವೈದ್ಯರ ಸಲಹೆ ಇಲ್ಲದೆ ಈ ರೀತಿ ಮಾಡ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಲೈಕ್ ಇದಕ್ಕೆ ಖಂಡಿತವಾಗಿಯೂ ವೈದ್ಯರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಆನಂತರ ಏನ್ ಪರಿಹಾರ ಇದೆ ಅದನ್ನ ತಗೊಳ್ಬೇಕು ಅಲ್ವಾ? ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ. ನಾನು ಅವಾಗ್ಲೇ ಹೇಳ್ದ ಹಾಗೆ ಇದೊಂದು ಸೌಂದರ್ಯದ ಲೋಕ ಪ್ರಪಂಚ ಎಂಬುದಾಗಿ ನಾವು ಹೇಳ್ತಿರ್ಬೋದು. ಸೊ ಚರ್ಮದಲ್ಲಿ ಏನೇ ಒಂದು ಚಿಕ್ಕದಾಗಿ ಚೇಂಜಸ್ ಬಂದ್ರೂ ಕೂಡ ಅವ್ರಿಗೆ ಅದ್ರ ಬಗ್ಗೆ ತುಂಬಾ ಕಾಳಜಿ ಜಾಸ್ತಿ ಆಗ್ತಾ ಇದೆ. ಸೊ ದೇಹದ ಒಳಗಡೆ ಆಗ್ತಿರುವಂತಹ ಚೇಂಜಸ್ ಬಗ್ಗೆ ಅವ್ರು ಥಿಂಕ್ ಮಾಡ್ತಾ ಇಲ್ಲ. ಬಟ್ ಚರ್ಮದಲ್ಲಿ ಸ್ವಲ್ಪ ಕಲರ್ ಡಿಸ್ಕಲರೇಷನ್ ಆದ್ರೂ ಇಲ್ಲಾಂದ್ರೆ ಸ್ವಲ್ಪ ಏನಾದ್ರೂ ಒಂದು ಮೊಡವೆ ತರ ಬಂದ್ರೂ ಅವ್ರಿಗೆ ಅದ್ರ ಬಗ್ಗೆ ಭಾರಿ ಕಾಳಜಿ ಹೋಗ್ತಾ ಇದೆ. ಸೊ ಈ ತರ ಸೋಪ್ ಗಳಿಗೆ ಹೋಗೋದು, ಆಯಿಂಟ್ಮೆಂಟ್ ಗಳಿಗೆ ಹೋಗೋದು. ಸೊ ನಾನ್ ಹೇಳೋ ಪ್ರಕಾರ ಇದಕ್ಕೆ ಇಂಪಾರ್ಟೆಂಟ್ ಆಗಿ ಅದರ ಮೇನ್ ಕಾರಣನ ಹುಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಎಲ್ಲಾ ರೀತಿಯಾಗಿರುವಂತಹ ಮನೆ ಮದ್ದುಗಳಾಗ್ಲಿ ಆಯಿಂಟ್ಮೆಂಟ್ ಗಳೇ ನಮಗೆ ಸಿಗುತ್ತೆ. ಬಟ್ ಯಾವ ಕಾರಣದಿಂದ ಒಂದೊಂದು ರೋಗ ಆಗುತ್ತೆ, ಫಾರ್ ಎಕ್ಸಾಂಪಲ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ನಾವು ನೋಡ್ಬೇಕಾದ್ರೆ ಚರ್ಮದಲ್ಲಿ ಫುಲ್ ಡ್ರೈನೆಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಚುಕ್ಕಿ ಬಾಯ್ಸ್ ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅದು ನವೆ ಇರುತ್ತೆ. ಸೊ ಅದನ್ನ ನೋಡ್ಬೇಕಾದ್ರೆ ನಾವು ಹಲವಾರು ರೀತಿಯಾಗಿಂತ ಸ್ಕಿನ್ ಪ್ರಾಬ್ಲಮ್ಸ್ ಗಳಿದೆ, ಮೋರ್ ದನ್ 1000 ಸ್ಕಿನ್ ಪ್ರಾಬ್ಲಮ್ಸ್ ಇದೆ. ಸೊ ಅದನ್ನ ಯಾವ ವೆರೈಟಿಯ ಸ್ಕಿನ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ದೇಹದಲ್ಲಿ, ಸೊ ಅದಕ್ಕೆ ಯಾವ ಕಾರಣದಿಂದ ಆಗ್ತಾ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಇನ್ನು ಕೆಲವರಿಗೆಲ್ಲ ಲೈಕ್ ಒಂದು ಆಯಿಂಟ್ಮೆಂಟ್ ಆಗಲಿ, ಲೋಷನ್ ಆಗ್ಲಿಲ್ಲ ಅಂದ್ರೆ ಒಂದು ಸೋಪ್ ಯೂಸ್ ಮಾಡ್ಬೇಕಾದ್ರೆ ಅವರ ಚೇಂಜಸ್ ಸ್ಕಿನ್ ಅಲ್ಲಿ ತುಂಬಾ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಅವ್ರು ಹೇಳ್ತಾರೆ, ಮೇಡಮ್ ಆ ಸೋಪ್ ಯೂಸ್ ಮಾಡಾದ್ಮೇಲೆ ನನ್ನ ಚರ್ಮ ಪೂರ್ತಿ ಡ್ರೈ ಆಗಿ ಹೋಯ್ತು, ಇಲ್ಲಾಂದ್ರೆ ಈ ರೀತಿ ತೊಂದರೆಗಳಾಗ್ತಾ ಇದೆ, ರ್ಯಾಶಸ್ ಆಗ್ತಾ ಇದೆ, ಬಿಸಿಲಿಗೆ ಹೋಗಕ್ಕಾಗ್ತಾ ಇಲ್ಲ ಅನ್ನೋದು. ಸೊ ಯಾಕೆ ಆಗ್ತಾ ಇದೆ ಅಂದ್ರೆ ಲೈಕ್ ಅದು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ಬೋದು. ಕೆಲವೊಂದು ಅಲರ್ಜಿ ಅವ್ರಿಗೆ ಆಗಲ್ಲ, ಬಾಡಿ ಪ್ರಾಡಕ್ಟ್ಸ್ ಆಗಲ್ಲ. ಸೊ ಇದನ್ನ ಅವ್ರು ಯೂಸ್ ಮಾಡ್ತಾ ಹೋಗ್ಬೇಕಾದ್ರೆ ಏನಾಗುತ್ತೆ, ಅವ್ರ ಬಾಡಿಯಲ್ಲಿ ಅದೇ ರೀತಿಯಾಗಿರುವಂತಹ ಅಲರ್ಜಿಗಳು ಕಂಡುಬರುತ್ತೆ. ಸೊ ಕೆಲವರಿಗೆಲ್ಲ ಆರ್ನಮೆಂಟ್ಸ್ ಯೂಸ್ ಮಾಡಕ್ಕಾಗಲ್ಲ, ಗೋಲ್ಡ್ ಆಗಿರ್ಬೋದು ಅಥವಾ ಆರ್ನಮೆಂಟ್ಸ್ ಯೂಸ್ ಮಾಡಕ್ಕಾಗಲ್ಲ. ಸೊ ಅವಾಗಲೇ ಅವ್ರಿಗೆ ಒಂದು ಅಲರ್ಜಿ, ಇಚ್ಚಿಂಗ್, ನವೆಗಳು ಸ್ಟಾರ್ಟ್ ಆಗ್ತಾ ಹೋಗ್ಬೋದು, ನಾವು ನೋಡ್ಬೋದು. ಅದ್ರ ಜೊತೆಗೆ ರೆಡ್ನೆಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಬಿಸಿಲಿಗೆ ಹೋಗಕ್ಕಾಗಲ್ಲ. ಸೊ ಈ ನಾನು ಹೇಳಿದ ಪ್ರಕಾರ ನಮಗೆ ಚರ್ಮ ಅನ್ನೋದು ಪ್ರೊಟೆಕ್ಟಿವ್ ಲೇಯರ್ ಆಗಿದೆ. ಸೊ ಈ ಲೇಯರ್ ಅಲ್ಲಿ ಏನಿದೆ, ನಮ್ಮ ಈ ಚರ್ಮ ನಮ್ಮನ್ನು ಅನೇಕ ರೀತಿಯಾಗಿರುವಂತಹ ಕೆಮಿಕಲ್ಸ್ ಇಂದ ಅದ್ರ ಜೊತೆಗೆ ಸೂರ್ಯನ ಕಿರಣಗಳಿಂದ ಅಂದ್ರೆ UV ರೇಸ್ ಅಂತ ಏನಂತ ಹೇಳ್ತೀವಿ, ಇದರಿಂದ ಕೂಡ ನಮ್ಮ ಶರೀರವನ್ನು ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾವು ಬಳಸುವಂತಹ ಯಾವುದೇ ಒಂದು ಕ್ರೀಮ್ಗಳಾಗ್ಲಿ ಅದು ಅದ್ರ ಕಂಟೆಂಟ್ ಏನಿದೆ ನೋಡಿ ನಾವು ಬಳಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅದು ಸನ್ ಡ್ಯಾಮೇಜ್ ಮಾಡ್ತಾ ಹೋಗ್ಬೇಕಾದ್ರೆ, ಬ್ಯಾರಿಯರ್ ಡ್ಯಾಮೇಜ್ ಮಾಡ್ತಾ ಹೋಗ್ಬೇಕಾದ್ರೆ ಏನಾಗುತ್ತೆ, ಹಲವಾರು ರೀತಿಯಾಗಿರುವಂತಹ ತೊಂದರೆಗಳು ಅಂದ್ರೆ ಬರ್ನ್ಸ್ ಆಗೋದು, ಇಲ್ಲ ರೆಡ್ನೆಸ್ ಹಂಗೆ ಕಂಟಿನ್ಯೂ ಆಗ್ತಾ ಹೋಗೋದು ನಾವು ನೋಡಬಹುದು. ಸೊ ಅದ್ರ ಜೊತೆಗೆ ನಾವು ನೋಡ್ಬೇಕಾದ್ರೆ ಇದಲ್ಲದೆ ಬೇರೆ ರೀತಿಯಾಗಿರುವಂತಹ ಸ್ಕಿನ್ ಪ್ರಾಬ್ಲಮ್ಸ್ ಲೈಕ್
ಫಂಗಲ್ ಇನ್ಫೆಕ್ಷನ್ಸ್ ಇರ್ಬೋದು. ಅದು ಕೂಡ ಇವಾಗ ಒಂದು ಕಾಮನ್ ಆಗಿರುವಂತ ಒಂದು ಡಿಸೀಸ್ ಆಗ್ತಾ ಹೋಗ್ತಾ ಇದೆ. ಎಷ್ಟೊಂದು ಜನ ಹುಳಕಡ್ಡಿ ಅಂತ ಹೇಳಿ ಬರ್ತಾ ಇದ್ದಾರೆ. ಸೊ ಅದು ರಿಂಗ್ ಫಾರ್ಮ್ ಅಲ್ಲಿ ಒಂದು ಕೆಂಪು ಆಕಾರದಲ್ಲಿ ಒಂದು ಎಲ್ಲ ಸ್ಕಿನ್ ಅಲ್ಲಿ ಕಾಣುವಂಥದ್ದು, ಎಸ್ಪೆಷಲಿ ತೊಡೆ ಮಧ್ಯಭಾಗದಲ್ಲಿ, ಕಂಕಳಲ್ಲಿ ಎಲ್ಲಿ ಸ್ವೆಟ್ ಅಂದ್ರೆ ನಮ್ಮ ಬೆವರು ಎಲ್ಲಿ ತಡ್ಕೊಳ್ಳುತ್ತೋ ಅಲ್ಲಿ ನಮಗೆ ಈ ಸಮಸ್ಯೆಯನ್ನು ಕಾಣೋದಕ್ಕೆ ಬಹಳ ಚಾನ್ಸಸ್ ಇದೆ. ಎಸ್ಪೆಷಲಿ ಕೋಸ್ಟಲ್ ಏರಿಯಾಸ್ ಅಲ್ಲಿ ಯಾರಿರ್ತಾರೆ, ಹ್ಯೂಮಿಡ್ ಕ್ಲೈಮೇಟ್, ಬಾರಿ ಬಿಸಿಲು ಶೆಕೆ ಇರುವಂತಹ ಕ್ಲೈಮೇಟ್ ಅಲ್ಲಿ ಇರುವಂತವರು, ಸೊ ಅಲ್ಲಿ ಏನಾಗ್ತದೆ ಈ ಫಂಗಲ್ ಇನ್ಫೆಕ್ಷನ್ ಅನ್ನೋದು ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಸೊ ಈ ಇನ್ಫೆಕ್ಷನ್ ಏನಿದೆ ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ. ಸೊ ಯಾವ ಡಿಸೀಸ್ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಸೊ ವೆನ್ ಕಮಿಂಗ್ ಟು ಸೋರಿಯಾಸಿಸ್, ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ. ವಿಟಿಲಿಗೋ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ. ಸೊ ಅದು ಆಟೋ ಇಮ್ಯೂನ್ ಡಿಸೀಸ್ ಆಗಿದೆ. ಅದರ ಮೇನ್ ಕಾರಣ ಬಂದು ಅವರ ದೇಹದಲ್ಲೇ ಇದೆ. ಬಟ್ ಇಲ್ಲಿ ಫಂಗಲ್ ಇನ್ಫೆಕ್ಷನ್ ಬಂದು ಅದು ಹೊರಗಡೆಯಿಂದ ಒಂದು ಇನ್ಫೆಕ್ಷನ್ ನಮ್ಮ ದೇಹಕ್ಕೆ ಎಂಟ್ರಿ ಆಗಿ ಅದನ್ನ ಸ್ಪ್ರೆಡ್ ಮಾಡ್ತಾ ಇದೆ. ಬಟ್ ಇನ್ ಕೇಸ್ ಆಫ್ ವಿಟಿಲಿಗೋ ಮತ್ತೆ ಸೋರಿಯಾಸಿಸ್ ಅಲ್ಲಿ ಆತರ ಸ್ಪ್ರೆಡ್ ಆಗಲ್ಲ, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ. ಬಟ್ ಅವರ ಮೈಯಲ್ಲೇ ಅದು ಬೇರೆ ಕಡೆ ಸ್ಪ್ರೆಡ್ ಆಗಕ್ಕೆ ಬಹಳಷ್ಟು ಚಾನ್ಸಸ್ ಇದೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ಅದು ಸೋರಿಯಾಸಿಸ್ ಆಗಿದೆ ಇಲ್ಲಾಂದ್ರೆ ಫಂಗಲ್ ಇನ್ಫೆಕ್ಷನ್ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದ್ರ ಪ್ರಕಾರವಾಗಿರುವಂತಹ ಒಂದು ಟ್ರೀಟ್ಮೆಂಟ್ ಇವನ್ ಸೋರಿಯಾಸಿಸ್ ಕೇಸಲ್ಲಿ ಆದ್ರೂ ಇಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದ್ರೂ ಕೂಡ ಅಲ್ಲಿ ಆಗ್ತಿರೋದು ಒಂದೇ, ನಮ್ಮ ದೇಹದ ಇಮ್ಯುನಿಟಿ ಪವರ್ ಅನ್ನೋದು ವೀಕ್ ಆಗ್ತಾ ಇದೆ. ಸೊ ಯಾವಾಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ವೀಕ್ ಆಗ್ತಾ ಇದೆ ಅವಾಗ ಒಂದೊಂದು ರೀತಿಯಾಗಿರುವಂತಹ ಆರ್ಗ್ಯಾನಿಸಮ್ಸ್ ಇಲ್ಲ ಅಂದ್ರೆ ಅಟ್ಯಾಕ್ ಆಗಕ್ಕೆ ನಮ್ಮ ದೇಹ ಒಂದು ಓಪನ್ ಸ್ಪೇಸ್ ಆಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಇನ್ಫೆಕ್ಷನ್ಗಳು ಎಲ್ಲಾ ರೀತಿಯಾಗಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದಲ್ಲದೆ ನಾವು ಅವಾಗ ಹೇಳ್ತಿರೋ ಪ್ರಕಾರ ವಿಟಿಲಿಗೋ ಬಗ್ಗೆ ಹೇಳ್ತಾ ಇದೆ. ಸೊ ಆ ವಿಟಿಲಿಗೋದಲ್ಲಿ ನಾವು ನೋಡ್ಬೇಕಾದ್ರೆ ಈ ಒಂದು ಮಾನಸಿಕ ಒತ್ತಡ ಇರಬಹುದು, ಅದ್ರ ಜೊತೆಗೆ ಆಟೋ ಇಮ್ಯೂನ್ ಡಿಸೀಸ್ ಇರಬಹುದು, ಅದ್ರ ಜೊತೆಗೆ ನಮ್ಮ ಈ ಕೆಮಿಕಲ್ ಏನಿದೆ ಎಕ್ಸ್ಪೋಸ್ ಆಗೋದು ಜಾಸ್ತಿಯಾಗಿ, ಲೈಕ್ ಹೆಚ್ಚಾಗಿ ನಾವು ಈ ಇಂಡಸ್ಟ್ರೀಸ್ ಎಲ್ಲ ವರ್ಕ್ ಮಾಡೋರು, ಸೊ ಯಾವಾಗ ಅವ್ರಿಗೆ ಅತಿ ಹೆಚ್ಚಾಗಿ ಕೆಮಿಕಲ್ಗೆ ಎಕ್ಸ್ಪೋಸ್ ಆಗ್ತಾ ಹೋಗ್ತಾರೆ ಅಲ್ಲಿ ಏನಾಗುತ್ತೆ ಈ ಮೆಲನೋಸೈಟ್ಸ್ ಅನ್ನೋದು ಡಿಸ್ಟ್ರಕ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಡಿಸ್ಟ್ರಾಯ್ ಆಗ್ತಾ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಪಿಗ್ಮೆಂಟ್ ನ ಕಲರ್ ನ ಕೊಡ್ದೇ ಹೋಗುತ್ತೆ, ಅಲ್ಲಿ ಒಂದು ಕಲರ್. ಸೊ ಇವಾಗ ಯಾವುದೇ ಕಾರಣಕ್ಕೂ ಒಂದು ಪೇಷಂಟ್ ಹಿಸ್ಟ್ರಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ, ಏನ್ ಕೆಲಸ ಮಾಡ್ತಿದ್ದಾರೆ, ಸೊ ಯಾವ ತರ ರೀತಿಯಾಗಿರುವಂತಹ ವಸ್ತುಗಳಿಗೆ ಅವ್ರು ಎಕ್ಸ್ಪೋಸ್ ಆಗ್ತಿದ್ದಾರೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ರೋಗದಲ್ಲಿ. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಏನಾಗುತ್ತೆ, ಅವರ ಹಿಸ್ಟ್ರಿ ನಮಗೆ ಅರ್ಥ ಆಗ್ಬೇಕಾದ್ರೆ ಅದಕ್ಕೆ ಬೇಕಾಗಿರುವಂತಹ ಸೂಕ್ತವಾಗಿರುವಂತಹ ಪರಿಹಾರ ಏನೆಂಬುದಾಗಿ ನಮಗೆ ಹೇಳೋದಕ್ಕೆ, ಅವ್ರಿಗೆ ಅಡ್ವೈಸ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಈ ವಿಟಿಲಿಗೋ ಅಂತ ನೋಡ್ಬೇಕಾದ್ರೆ ಇದರ ಮೇನ್ ಆಗಿ ಸೈನ್ ಅಂಡ್ ಸಿಂಪ್ಟಮ್ ಅಂತ ನೋಡ್ಬೇಕಾದ್ರೆ ಹೆಚ್ಚಿನಾಗಿ ಲೈಕ್ ಒಂದು ಚಿಕ್ಕ ಡಾಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಒಂದು ವೈಟ್ ಡಾಟ್ ಆಗಿ ಸ್ಟಾರ್ಟ್ ಆಗುತ್ತೆ, ಚಿಕ್ಕ ಚಿಕ್ಕ ಚುಕ್ಕೆ ತರ ಅದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದೇನಾಗುತ್ತೆ ದೇಹದಲ್ಲಿ ದೊಡ್ಡದಾಗಿ ಸ್ಪ್ರೆಡ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದು ಒಬ್ಬೊಬ್ಬರ ದೇಹದಲ್ಲಿ ಇಷ್ಟೇ ಟೈಮಲ್ಲಿ ಸ್ಪ್ರೆಡ್ ಆಗಬೇಕು, ಇಷ್ಟೇ ವರ್ಷದಲ್ಲಿ ಸ್ಪ್ರೆಡ್ ಆಗಬೇಕು ಅಂತಾನೆ ಇಲ್ಲ. ಸೊ ಕೆಲವೊಬ್ಬರ ದೇಹದಲ್ಲಿ ಏನಾಗುತ್ತೆ ಬೇಗ ಸ್ಪ್ರೆಡ್ ಆಗುತ್ತೆ, ಒಂದು 6 months ಅಲ್ಲೇ ಒಂದು ಆಲ್ಮೋಸ್ಟ್ ಹಾಫ್ ಬಾಡಿ ಸ್ಪ್ರೆಡ್ ಆಗಿರುತ್ತೆ. ಕೆಲವರಲ್ಲಿ ಒಂದು 5-6 ವರ್ಷ ಇಲ್ಲ 10 ವರ್ಷ ಹೋದ್ರೂ ಸೇಮ್ ಡಾಟ್ ಅಷ್ಟೇ ಒಂದು ಮೆಷರ್ಮೆಂಟ್ ಅಲ್ಲಿ ಇರುತ್ತೆ. ಸೊ ಇದು ಒಬ್ಬೊಬ್ರು ಮೈಯಿಂದ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ, ಅದು ಬೇರೆ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಏಜ್ ಅಂತಾನೂ ಇಲ್ಲ. ಸೊ ಒಂದು ಚಿಕ್ಕ ಮಕ್ಕಳಲ್ಲೂ ನಾವು ಕಾಣಬಹುದು, ಮಧ್ಯ ವಯಸ್ಸಿನಲ್ಲೂ ಕಾಣಬಹುದು, ಪ್ರಾಯಸ್ಥರಲ್ಲೂ ಕಾಣಬಹುದು. ಸೊ ಎಲ್ಲಾದ್ರೂ ಯಾವ ವಯಸ್ಸಲ್ಲೂ ನಾವು ಏಜ್ ಅಲ್ಲೂ ಕಾಣಬಹುದು. ಸೊ ಮೇನ್ ಕಾಸ್ ಬಂದಿದ್ದು ಆಟೋ ಇಮ್ಯೂನ್ ಇರುತ್ತೆ. ಸೊ ಇದ್ರಲ್ಲೂ ಕೂಡ ನಾವು ಒಂದು ಕ್ಲಾಸಿಫಿಕೇಶನ್ ನಾವು ನೋಡಬಹುದು. ಅಂದ್ರೆ ಮೇನ್ ಆಗಿ ಬಂದು ನಾನ್ ಸೆಗ್ಮೆಂಟಲ್ ವಿಟಿಲಿಗೋ, ಇನ್ನೊಂದ್ರೆ ಸೆಗ್ಮೆಂಟಲ್ ವಿಟಿಲಿಗೋ ಎಂಬುದಾಗಿ ನಾವು ನೋಡ್ತೇವೆ. ಸೊ ಈ ನಾನ್ ಸೆಗ್ಮೆಂಟಲ್ ಬಂದು ಏನಾಗುತ್ತೆ, ಈ ವಿಟಿಲಿಗೋ ಅನ್ನೋದು ಅಂದ್ರೆ ಈ ತೊನ್ನು ರೋಗ, ಈ ವೈಟ್ ಪ್ಯಾಚಸ್ ಅನ್ನೋದು ಅವರ ದೇಹದಲ್ಲಿ ಒಂದೇ ಸೇಮ್ ಕಡೆಯಲ್ಲಿ ಒಂದೇ ಟೈಪ್ ಆಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನೀವು ನೋಡಬಹುದು ಕಣ್ಣಿನ ರೆಪ್ಪೆಗಳ ಮೇಲೆ, ಇಲ್ಲ ಅಂದ್ರೆ ಎರಡು ಕೈಗಳಲ್ಲಿ, 2 ಕಾಲ್ಗಳಲ್ಲಿ, ಸೊ ದೇಹದ 2 ಭಾಗದಲ್ಲಿ. ಸೊ ಸಿಮೆಟ್ರಿಕಲ್ ಆಗಿರುವಂತಹ ಒಂದು ಒಂದು ಎಕ್ಸ್ಪೋಜರ್ ಇಲ್ಲಾಂದ್ರೆ ಒಂದು ಸ್ಪ್ರೆಡ್ ನಮಗೆ ಕಾಣಬಹುದು. ಸೊ ಇದು ನಮ್ಗೆ ನೋಡ್ಬೇಕಾದ್ರೆ ಎಲ್ಲಾ ರೀತಿ ಏಜ್ ಗ್ರೂಪ್ ಅಲ್ಲಿ ನಮಗೆ ಕಾಣ್ತಾ ಹೋಗುತ್ತೆ. ಆ ಜೊತೆಗೆ ಇದರಲ್ಲಿ ಕೂಡ ಡಿಫ್ರೆಂಟ್ ಆಗಿ ಲೈಕ್ ಮ್ಯೂಕೋಸಲ್ ವಿಟಿಲಿಗೋ ಅಂತ ಹೇಳ್ಬಹುದು, ಅಂದ್ರೆ ಬರೀ ಮ್ಯೂಕಸ್ ಲೇಯರ್ಸ್ ಅಲ್ಲಿ ನಮಗೆ ಕಾಣಬಹುದು ಈ ವೈಟ್ ತೊನ್ನು ರೋಗನು. ಅದ್ರ ಜೊತೆಗೆ ನಮಗೆ ಫೋಕಲ್ ಅಂತ ಹೇಳ್ತೀವಿ, ಅಂದ್ರೆ ಒಂದು ಸ್ಪ್ರೆಡ್, ಒಂದು ಚಿಕ್ಕ ಮಕ್ಕಳಲ್ಲಿ ನಾವು ನೋಡ್ತೀವಿ ಬೆನ್ನಿನ ಭಾಗದಲ್ಲಿ ಒಂದು ಚಿಕ್ಕದಾಗಿ ಹಿಂಗೆ ಡಾಟ್ 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 ಫುಲ್ ಸ್ಪ್ರೆಡ್ ಆಗಿ ಒಂದೇ ಒಂದು ಏರಿಯಾದಲ್ಲಿ ನಾವು ನೋಡಬಹುದು. ಸೊ ಅದ್ರ ಜೊತೆ ಯೂನಿವರ್ಸಲ್ ಅಂಡ್ ಜನರಲೈಸ್ಡ್ ಯೂನಿವರ್ಸಲ್ ಅಂತ ನೋಡ್ತೀವಿ, ಅದು ಸೊ ಬಾಡಿಯಲ್ಲೆಲ್ಲ ಸ್ಪ್ರೆಡ್ ಆಗಿರುತ್ತೆ, ಮೈಯಲ್ಲೆಲ್ಲ ಸ್ಪ್ರೆಡ್ ಆಗಿರುತ್ತೆ, ಮುಖದಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಹಲವಾರು ವಿಧವಾಗಿರುವಂತಹ ವಿಟಿಲಿಗೋ ನಾವು ನೋಡಬಹುದು. ಅದ್ರ ಜೊತೆಗೆ ಇನ್ನು ಸೆಗ್ಮೆಂಟಲ್ ಬಂದು ಅದೊಂದು ಲೈಕ್ ಒಂದೇ ಒಂದು ಸೈಡ್, ಒಂದು ಓನ್ಲಿ ಒನ್ ಸೈಡ್ ಅಲ್ಲಿ ನಾವು ನೋಡಬಹುದು. ಒಂದೇ ಸೈಡ್ ಮುಖದಲ್ಲಿ ಇರಬಹುದು, ಒಂದು ಒಂದೇ ಸೈಡ್ ನ ಕೈ ಭಾಗದಲ್ಲಿನ, ಬೆನ್ನು ಭಾಗದಲ್ಲಿನ, ಹೊಟ್ಟೆ ಭಾಗದಲ್ಲಾಗಿರೋ ತೊಡೆ ಭಾಗದಲ್ಲಿ ಇರಬಹುದು, ಒಂದೇ ಒಂದು ಸೈಡ್ ಅಲ್ಲಿ ಇರಬಹುದು. ಎಲ್ಲಿ ಒಂದು ಸ್ಪೈನಲ್ ನೋವು ಪಾಸ್ ಆಗುತ್ತೆ, ನರಗಳು ಪಾಸ್ ಆಗ್ತಾ ಇರುತ್ತೆ, ಸೊ ಆ ಭಾಗದಲ್ಲಿ ಮಾತ್ರ ಇದನ್ನ ನಾವು ನೋಡಬಹುದು. ಸೊ ಇದು ನಾವು ಚಿಕ್ಕ ಮಕ್ಕಳಲ್ಲಿ ಕೂಡ ಹೆಚ್ಚಾಗಿ ನಾವು ಸೆಗ್ಮೆಂಟಲ್ ರೀತಿ ಇರುವಂತಹ ವಿಟಿಲಿಗೋ ನೋಡಬಹುದು. ಸೊ ಇದು ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ಬಂದು ಒಂದು ತೊಂದರೆ ಏನು ಅಂದ್ರೆ, ಸೊ ಯಾರೆಲ್ಲ ಈ ವಿಟಿಲಿಗೋದಿಂದ
ಸಫರ್ ಆಗ್ತಾ ಇದ್ದಾರೆ, ಈ ತೊನ್ನು ರೋಗದಿಂದ ಸಫರ್ ಆಗ್ತಾ ಇದ್ದಾರೆ, ಸೊ ಅವರಲ್ಲಿ ಒಂದು ಮಾನಸಿಕವಾಗಿರುವಂತಹ ಒಂದು ಒತ್ತಡ ಜಾಸ್ತಿ ಆಗುತ್ತೆ. ಸೊ ಇವಾಗ ನಾವು ಒಂದು ಸೋಷಿಯಲ್ ಕಾಸ್ ನ ನೋಡಬಹುದು. ಯಾಕಂದ್ರೆ ನಾನು ನನ್ನ ಕ್ಲಿನಿಕ್ ಅಲ್ಲಿ ಎಷ್ಟೊಂದು ಜನ ಪೇಷಂಟ್ಸ್ ಬರ್ತಾರೆ, ಸೊ ಅವ್ರು ಹೇಳ್ತಾರೆ ಮೇಡಮ್ ನನಗೆ ಯಾರ ಹತ್ರನೂ ಹೋಗಕ್ ಆಗ್ತಾ ಇಲ್ಲ, ಸೊ ಅವರು ಒಂದು ಅವ್ರ ಹಸ್ಬೆಂಡ್ ಹತ್ರನೂ ಹೇಳ್ಕೊಳಕ್ ಆಗ್ತಾ ಇಲ್ಲ, ನನಗೆ ಈ ತರ ತೊಂದರೆ ಆಗ್ತಾ ಇದೆ, ಎಲ್ಲಿ ಅವ್ರು ನನ್ನನ್ನ ದೂರ ಮಾಡ್ಬಿಡ್ತಾರೋ, ಇಲ್ಲಾಂದ್ರೆ ಚಿಕ್ಕ ಮಕ್ಳಲ್ಲಿ ಸ್ಟಾರ್ಟ್ ಆಗುತ್ತೆ, ಸೊ ಅವ್ರಿಗೆ ನಾನು ಮುಟ್ಟಿದ್ರೆ ಅವ್ರಿಗೆ ಸ್ಟಾರ್ಟ್ ಆಗ್ಬಿಡುತ್ತಾ. ಸೊ ಇದೊಂದು ಒಂದು ಮಿಸ್ಕನ್ಸೆಪ್ಷನ್ ಏನಾಗಿದೆ, ಮೈಂಡ್ ಅಲ್ಲಿ ತುಂಬಾ ತುಂಬ್ಕೊಂಡ್ಬಿಟ್ಟಿದೆ, ಒಂದು ಸೋಷಿಯಲ್ ಕಾಸ್ ಆಗ್ತಿದೆ. ಅದು ಅವ್ರಿಗೆ ಮಾನಸಿಕವಾಗಿ ಇನ್ನೂ ಹೆಚ್ಚು ಒತ್ತಡ ಕೊಡ್ತಾ ಇದೆ. ಎಲ್ಲಿ ನನ್ನನ್ನು ಜನರು ಫುಲ್ ಬೇರೆ ಮಾಡ್ಬಿಡ್ತಾರೆ, ನನ್ನ ಅವ್ರ ಜೊತೆ ಸೇರಿಸ್ಕೊಳ್ಳಲ್ಲ, ನನ್ನ ಜೊತೆ ಮಾತಾಡಲ್ಲ, ಸೊ ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ, ಸೊ ಇವಾಗ ಹಳ್ಳಿ ಕಡೆಗಳೆಲ್ಲ ಹೋದ್ರೆ ಅದು ಊರಿಗೆ ಪೂರ್ತಿ ತೊಂದರೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿರೋ ಒಂದು ಮಿಸ್ಕನ್ಸೆಪ್ಷನ್ ಇಂದ ಸೋಷಿಯಲ್ ಕಾಸ್ ಏನಾಗ್ತಾ ಇದೆ, ಈ ರೀತಿ ಪೇಷಂಟ್ ಗಳಿಗೆ ಅದು ಮಾನಸಿಕ ಹೆಚ್ಚಾಗಿ ಒತ್ತಡನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಯಾವುದೇ ಕಾರಣಕ್ಕೂ ಅದು ವಿಟಿಲಿಗೋ ಸ್ಪ್ರೆಡ್ ಆಗಲ್ಲ, ಸೊ ಅವರಿಂದ ಅವ್ರಿಗೆ ಸ್ಪ್ರೆಡ್ ಆಗುತ್ತೆ. ಸೊ ಅದೊಂದು ಆಟೋ ಇಮ್ಯೂನ್ ಕಾಸ್ ಇದೆ. ಸೊ ಯಾವಾಗ ನಮ್ಗೆ ಆ ಕಾಸ್ ನ ಕ್ಲಿಯರ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಆ ತೊನ್ನು ರೋಗ ಅನ್ನೋದು ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಯಾವುದೇ ರೀತಿಯ ಟೆನ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಆ ಸೋಷಿಯಲ್ ಕಾಸ್ ಇಂದ ಹೊರಗಡೆ ಬನ್ನಿ, ಆ ಸ್ಟ್ರೆಸ್ ಇಂದ ಹೊರಗಡೆ ಬನ್ನಿ, ನಿಮ್ಮಿಂದ ಅದು ಬೇರೆ ಯಾರಿಗೂ ಸ್ಪ್ರೆಡ್ ಆಗಲ್ಲ. ಇದನ್ನ ಅವೇರ್ನೆಸ್ ಅನ್ನು ನಾನು ಕ್ರಿಯೇಟ್ ಮಾಡಬೇಕು ಅಂತ ನಾನು ಹೇಳ್ಬೋದು. ಸೊ ಅದ್ರ ಜೊತೆಗೆ ನಾವು ನೋಡ್ಬೇಕಾದ್ರೆ ಯಾವಾಗ ಈ ತೊನ್ನು ರೋಗ ಅನ್ನೋದು, ಸೊ ಈ ವೈಟ್ ಪ್ಯಾಚಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಮೇನ್ ಆಗಿ ಬಂದವರಿಗೆ ಸನ್ ಬರ್ನ್ ಗಳಾಗಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ನಾನು ಆವಾಗಲೇ ಹೇಳ್ದ ಹಾಗೆ ಈ ಮೆಲನಿನ್ ಅಂಶ ಅನ್ನೋದು ಏನಾಗುತ್ತೆ, ಅದೊಂದು ಸನ್ ಪ್ರೊಟೆಕ್ಷನ್ ಅಂತ ನಾವು ಹೇಳ್ಬಹುದು. ಸೂರ್ಯನ ಕಿರಣಗಳು, UV ಕಿರಣಗಳಿಂದ ಏನ್ ಮಾಡುತ್ತೆ, ನಮ್ಮ ಚರ್ಮವನ್ನ ಅದು ಕಾಪಾಡ್ತಾ ಇರುತ್ತೆ. ಸೊ ಯಾವಾಗ ಈ ತೊನ್ನು ರೋಗದಲ್ಲಿ ಬಾಡಿ ಎಕ್ಸ್ಪೋಸ್ ಆಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಅವ್ರ ಆ ಪ್ರೊಟೆಕ್ಷನ್ ಲೇಯರ್ ಇರಲ್ಲ. ಸೊ ಅವಾಗ ಅವ್ರಿಗೆ ಸನ್ ಬರ್ನ್ ಗಳಾಗಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅನೇಕ ವರ್ಷ ಇದೇ ತರ ಲಾಂಗ್ ಟೈಮ್ ಇದೇ ತರ ರೋಗ ದೇಹದಲ್ಲಿ ಇರಬೇಕಾದ್ರೆ ಏನಾಗುತ್ತೆ, ಮುಂದಕ್ಕೆ ಫ್ಯೂಚರ್ಲಿ ಸ್ಕಿನ್ ಕ್ಯಾನ್ಸರ್ ಕೂಡ ಬರುವಂತಹ ಒಂದು ಕಾಂಪ್ಲಿಕೇಶನ್ ಸ್ಟೇಜ್ ನ ಕೂಡ ನಾವು ನೋಡಬಹುದು. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನ ನಾವು ಟ್ರೀಟ್ಮೆಂಟ್ ಮಾಡಿ ತಗೊಳ್ಳೋದು. ಸೊ ಎಷ್ಟೊಂದು ಜನ ಒಂದು ಲೇಸರ್ ಟ್ರೀಟ್ಮೆಂಟ್ ಗೆ ಮೊರೆ ಹೋಗ್ತಾರೆ, ಅನೇಕ ರೀತಿಯಾಗಿರುವಂತಹ ಆಯಿಂಟ್ಮೆಂಟ್ ಗಳ ಮೊರೆ ಹೋಗ್ತಾರೆ. ಸೊ ಅವ್ರಿಗೊಂದು ತಾತ್ಕಾಲಿಕವಾಗಿ ಅಷ್ಟೇ ರಿಲೀಫ್ ಬರುತ್ತೆ. ಮೇಡಮ್ ಅದು ಹಚ್ಚಬೇಕಾದ್ರೆ ನನಗೆ ಒಂದು 2 ತಿಂಗಳ ತನಕ ಸ್ವಲ್ಪ ಡಿಸ್ಕಲರೇಷನ್ ಆಗ್ತಾ ಬಂತು, ಸ್ವಲ್ಪ ನಾರ್ಮಲ್ ಕಲರ್ ಬರ್ತಾ ಇತ್ತು, ಬಟ್ ಅದಾದ್ಮೇಲೆ ಬಿಟ್ಟೆ, ಆಮೇಲೆ 3 ಮಂತ್ಸ್ ಆದ್ಮೇಲೆ ಮತ್ತೆ ಶುರುವಾಯಿತು, ಬೇರೆ ಕಡೆ ಶುರುವಾಯಿತು ಅನ್ನೋದು ಎಷ್ಟೊಂದು ಪೇಷಂಟ್ಸ್ ನಮ್ಮ ಹತ್ರ ಬಂದು ಹೇಳ್ತಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಅದು ತಾತ್ಕಾಲಿಕವಾಗಿ ಕಮ್ಮಿ ಮಾಡೋದಲ್ಲ, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅದಕ್ಕೆ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ನಮ್ಮ ಒಂದು ಹೋಮಿಯೋಪತಿಯಲ್ಲಿ ಎಸ್ ಡಾಕ್ಟರ್, ಹಲವಾರು ವಿಚಾರಗಳನ್ನ ನೀವು ನಮ್ಗೆ ತಿಳಿಸ್ಕೊಟ್ರಿ. ಯಾವ ರೀತಿ ಈ ವಿಟಿಲಿಗೋ ಸಮಸ್ಯೆ ಕಾಡ್ತಾ ಇರುತ್ತೆ, ಹಾಗೆ ಏನೆಲ್ಲ ಲೇಯರ್ಸ್ ಇರುತ್ತೆ, ಹಾಗೆ ಯಾವ ಕಾರಣದಿಂದಾಗಿ ವಿಟಿಲಿಗೋ ಹಾಗೆ ಸೋರಿಯಾಸಿಸ್ ನಾವು ಕಾಣಬಹುದು, ಹಾಗೆ ಏನೆಲ್ಲ ಮಿಸ್ಟೇಕ್ಸ್ ಗಳನ್ನ ನಾವು ಜನರಲ್ ಆಗಿ ಮಾಡ್ತಾ ಇರ್ತೀವಿ, ಈ ಎಲ್ಲಾ ವಿಚಾರದ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಹಾಗೆ ಜನರಲಿ ಸ್ಟ್ರೆಸ್ ಇಂದ ಯಾವ ರೀತಿ ಈ ಸಮಸ್ಯೆಯಿಂದ ಕಾಡ್ತಾ ಇರುತ್ತೆ ಪ್ರತಿಯೊಂದನ್ನು ತಿಳಿಸ್ಕೊಟ್ರಿ. ಎಸ್ ಡಾಕ್ಟರ್, ನೀವು ಹೇಳ್ದಾಗೆ ಇವಾಗಿನ ಕಾಲದಲ್ಲಿ ಸ್ಟ್ರೆಸ್ ಅನ್ನೋದು ತುಂಬಾ ಜಾಸ್ತಿನೇ ಇರುತ್ತೆ. ಸೊ ಅದು ಪ್ರೊಫೆಷನಲ್ ಸ್ಟ್ರೆಸ್ ಆಗಿರ್ಬೋದು, ಪರ್ಸನಲ್ ಆಗಿರ್ಬೋದು, ಅದ್ರ ಜೊತೆ ಈಗ ನಮ್ಮ ಚರ್ಮದಲ್ಲೂ ಕೂಡ ಈ ರೀತಿಯ ಬದಲಾವಣೆ ಕಂಡಾಗ ಜನರಲಿ ಆ ಸ್ಟ್ರೆಸ್ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆದ್ರಿಂದ ವೀಕ್ಷಕರೇ, ದಯವಿಟ್ಟು ನೀವು ಏನೇ ಸಲಹೆನ ತಗೊಳ್ಬೇಕಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ಡಾಕ್ಟರ್ ಅನ್ನ ಸಂಪರ್ಕಿಸಿ, ಆ ನಂತರ ನೀವು ಏನೇ ಟ್ರೀಟ್ಮೆಂಟ್ ನ ತಗೊಳ್ಳೋದು ಸೂಕ್ತ ಅಂತ ತಿಳಿಸ್ತೀನಿ. ಆದ್ರೆ ನೀವು ಯಾವುದೇ ಮೆಡಿಕಲ್ ಶಾಪ್ಗೆ ಹೋಗಿ ಯಾವುದೇ ಕ್ರೀಮ್ ಅಥವಾ ಸೋಪ್ ಯಾವ್ದು ಸಿಗುತ್ತೆ ಅದನ್ನ ನೀವು ಹಚ್ಚಿದ್ರೆ ಮೇ ಬಿ ಆ ಕ್ಷಣಿಕಕ್ಕೆ ನಿಮ್ಗೆ ಆ ಕಾಯಿಲೆಯಿಂದ ದೂರ ಆಗ್ಬೋದು, ಬಟ್ ಅದು ಬೇರೊಂದು ಕಾಯಿಲೆಗೆ ಟರ್ನ್ ಆಗುತ್ತೆ ಅಂತ ಕೂಡ ಡಾಕ್ಟರ್ ನಮ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್, ಹಾಗೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇವಾಗ ಜನರಲಿ ನೀವು ಹೇಳ್ತಾ ಇದ್ರಿ ಯಾವ್ಯಾವ ಬಾಡಿ ಪಾರ್ಟ್ಸ್ ಅಲ್ಲಿ ಇದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇವಾಗ ಕೆಲವೊಬ್ಬರಲ್ಲಿ ನಾವು ನೋಡಿರ್ತೀವಿ, ಸಣ್ಣ ಒಂದು ಕಾಯಿನ್ ರೂಪದಲ್ಲಿ ಸ್ಟಾರ್ಟ್ ಆಗಿ ಒಂದು ಸಣ್ಣ ಬಾಡಿ ಪಾರ್ಟ್ಸ್ ಅಲ್ಲಿ ಎಲ್ಲಾದ್ರೂ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಬಾಡಿನ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಅದು. ಸೊ ನೀವು ಆಲ್ರೆಡಿ ಹೇಳ್ತಾ ಇದ್ರಿ ಇದು ಯಾರು ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗೋದಿಲ್ಲ, ತಮ್ಮ ಬಾಡಿಯಲ್ಲೇ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂತ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಹೇಗೆ ಈ ಸ್ಪ್ರೆಡ್ ಆಗೋದನ್ನ ನಾವು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ? ಏನಾದ್ರೂ ನಾವು ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಳ್ಬಹುದು ಅಥವಾ ಇದಕ್ಕೆ ಡಾಕ್ಟರ್ನೇ ಕನ್ಸಲ್ಟ್ ಮಾಡಿ ಬೇರೆ ಏನಾದ್ರೂ ಮೆಡಿಕೇಶನ್ಸ್ ಅಥವಾ ನೀವು ಹೇಳಿದಾಗೆ ಲೇಸರ್ ಟ್ರೀಟ್ಮೆಂಟ್ ಆ ತರ ಏನಾದ್ರೂ ಟ್ರೀಟ್ಮೆಂಟ್ಸ್ ಇದೆಯಾ? ಯಾವ ರೀತಿ ಟ್ರೀಟ್ಮೆಂಟ್ ಕ್ರಮಗಳು ಯಾವ ರೀತಿ ಇದೆ ಅಂತ? ಓಕೆ, ಸೊ ನಾನ್ ಹೇಳೋ ಪ್ರಕಾರ ನೀವೇನಂತ ಹೇಳಿದ ಒಂದು ಕಾಯಿನ್ ಶೇಪ್ ಅಲ್ಲಿ ಸ್ಟಾರ್ಟ್ ಆಗಿ ಮೈಯೆಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಸೊ ಈ ಸ್ಪ್ರೆಡ್ ನ ನಾವು ತಡೆಗಟ್ಟೋದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಇರೋದು, ಒಂದು ಟ್ರೀಟ್ಮೆಂಟ್, ನಮ್ಮ ಹೋಮಿಯೋಪತಿಕ್ ಟ್ರೀಟ್ಮೆಂಟ್. ಸೊ ಇಟ್ ಇಸ್ ವೆರಿ ಬೆನಿಫಿಷಿಯಲ್ ಫಾರ್ ವಿಟಿಲಿಗೋ ಕೇಸಸ್ ಅಂತ ನಾನು ಹೇಳ್ಬೋದು. ಯಾಕೆ ಅಂದ್ರೆ ಈ ಒಂದು ನಾನು ಹೇಳಿದ ಪ್ರಕಾರ ಇದೊಂದು ಆಟೋ ಇಮ್ಯೂನ್ ಕಾಸ್ ಆಗಿದೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ ಕಾಸ್ ನ ನಾವು ಟ್ರೀಟ್ ಮಾಡೋದು. ಸೊ ಇಲ್ಲಿ ಆಗ್ತಿರುವಂತಹ ತೊಂದರೆ, ಅವರ ರಕ್ತದಲ್ಲಿ ಆಗ್ತಿರುವಂತಹ ತೊಂದರೆ, ಆ ಇಮ್ಯೂನ್ ಸೆಲ್ಸ್ ಏನಾಗ್ತಾ ಇದೆ, ಅದ್ ಮೆಲನೋಸೈಟ್ಸ್ ನ ಏನು ಅದು ಡಿಸ್ಟ್ರಾಯ್ ಮಾಡ್ತಾ ಇದೆ. ಸೊ ಅದು
ಎಷ್ಟು ಮಟ್ಟಿಗೆ ಡಿಸ್ಟ್ರಾಯ್ ಆಗ್ತಾ ಇದೆ, ಸೊ ಎಷ್ಟು ವರ್ಷದಿಂದ ಅವರು ಸಫರ್ ಆಗ್ತಿದ್ದಾರೆ. ನಾನು ಹೇಳಿದ ಹಾಗೆ ಹಿಸ್ಟ್ರಿನ ತಗೊಂಡು ಅದಕ್ಕೆ ಕರೆಕ್ಟ್ ಆಗಿರುವಂತಹ ಒಂದು ಸೂಟ್ ಆಗಿರುವಂತಹ ಒಂದು ಮೆಡಿಸಿನ್ ಆನ್ ದ ಬೇಸಿಸ್ ಆಫ್ ಅವರ್ ಕೇಸ್ ಟೇಕಿಂಗ್, ಒಂದು ಕರೆಕ್ಟ್ ಹಿಸ್ಟ್ರಿ ತಗೊಂಡು ಒಂದು ಕಾನ್ಸ್ಟಿಟ್ಯೂಷನಲ್ ಬೇಸಿಸ್ ಅಲ್ಲಿ ಅವರಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ಬೇಕಾದ್ರೆ ಅವರ ಮೇನ್ ಆಗಿರುವಂತಹ ರೂಟ್ ಕಾಸ್ ನ ಫೈಂಡ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಏನಾಗುತ್ತೆ, ಅವರ ರಕ್ತದಲ್ಲಿರುವಂತಹ ಇಮ್ಯೂನ್ ಸೆಲ್ಸ್ ಏನಾಗುತ್ತೆ ಅದು ಸ್ಟ್ರಾಂಗರ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಅವರ ಬಾಡಿಯಲ್ಲಿರುವಂತಹ ಮೆಲನೋಸೈಟ್ಸ್ ಅನ್ನೋದು ಅದು ತನಿಷ್ಠೆಗೆ ತಾನೇ ಆಗಿರುವಂತಹ ಮೆಲನಿನ್ ಅಂಶ ಅನ್ನೋದು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮಗೆ ಅವರಿಗೊಂದು ಕಲರ್ ಅಲ್ಲಿ ಏನಿದೆ ಡಿಸ್ಕಲರೇಷನ್ ಆಗ್ತಾ ಇರೋದು, ಬಿಳಿ ತೊನ್ನು ತರ ಆಗ್ತಾ ಇರೋದು ಕಮ್ಮಿ ಆಗ್ತಾ ಹೋಗುತ್ತೆ, ಹಂತ ಹಂತವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದ್ ಮೇ ಬಿ ಟೈಮ್ ಸ್ವಲ್ಪ ಡ್ಯೂರೇಷನ್ ಲಾಂಗರ್ ತಗೋಬಹುದು, ಬಟ್ ಇಟ್ ಇಸ್ ವೆರಿ ಬೆನಿಫಿಷಿಯಲ್ ಇದೆ. ಅದ್ರ ಜೊತೆಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅವರಿಗೆ ಸಿಗ್ತಾ ಹೋಗುತ್ತೆ. ಎಸ್ ಡಾಕ್ಟರ್, ಒಳ್ಳೆ ಮಾಹಿತಿಯನ್ನ ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಅನ್ನ ಕೂಡ ತಗೊಳ್ಬಹುದು ಅನ್ನೋದನ್ನ ಕೂಡ ಹೇಳಿದ್ರಿ. ಸೊ ಇದ್ರ ಬಗ್ಗೆನೇ ಮಾತಾಡ್ತಾ ಡಾಕ್ಟರ್, ಇವಾಗ ನಮ್ಗೆ ಈಗ ಏನೋ ಒಂದು ಸ್ಕಿನ್ ಅಲ್ಲಿ ಅಲರ್ಜೀಸ್ ಅಥವಾ ರ್ಯಾಷಸ್ ಕಾಣಿಸ್ಕೊಳ್ತಾ ಇದೆ ಅಂತ ಅಂದ್ರೆ ಯಾವ ರೀತಿ ಅದು ಗೊತ್ತಾಗುತ್ತೆ ನಮ್ಗೆ ಇದು ಸೋರಿಯಾಸಿಸ್ ಅಥವಾ ವಿಟಿಲಿಗೋನೆ ಇದೇ ಕಾಯಿಲೆ ಅಂತ? ಜನರಲ್ ಆಗಿ ನಾವು ಏನೋ ಒಂದು ಸಣ್ಣ ರ್ಯಾಷಸ್ ಅಥವಾ ಏನಾದ್ರೂ ಚೇಂಜಸ್ ಕಂಡ್ರೆ ಓಕೆ ಏನೋ ಒಂದು ಮೊಡವೆ ಆಗಿದೆ, ಪಿಂಪಲ್ ಆಗಿದೆ, ಒಂದು ಸಣ್ಣ ರ್ಯಾಷಸ್ ನಾರ್ಮಲಿ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದಕ್ಕೆ ಯಾವ ರೀತಿಯಾದ ಪರೀಕ್ಷೆಗಳಿದೆ, ಯಾವ ರೀತಿ ಇದನ್ನ ನಾವು ಕಂಡುಕೊಳ್ಬಹುದು? ಓಕೆ, ಸೋರಿಯಾಸಿಸ್ ಅಂತ ಹೇಳೋದು ನಾ ಹೇಳ್ದ ಹಾಗೆ ಅದೊಂದು ಆಟೋಮ್ಯೂನ್ ಡಿಸೀಸ್. ಅದ್ರ ಜೊತೆಗೆ ಅಲ್ಲಿ ಸ್ಕಿನ್ ನಲ್ಲಿ ಚೇಂಜಸ್ ಕಾಣಿಸ್ತಾ ಹೋಗುತ್ತೆ. ಅಂದ್ರೆ ಅವರ ಎಪಿಡರ್ಮಲ್ ಲೇಯರ್ ಏನಿದೆ ಅಲ್ಲಿ ಒಂದು ಅಬ್ನಾರ್ಮಲ್ ಗ್ರೋತ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಅವಾಗ ನಮ್ ನಾರ್ಮಲ್ ಆಗಿ ನಮ್ಮ ಚರ್ಮದಲ್ಲಿರುವಂತಹ ಸೆಲ್ಸ್ ಒಂದು 25ರಿಂದ 30 ದಿನದಲ್ಲಿ ಏನಾಗುತ್ತೆ, ಒಂದು ಸೆಲ್ ಡೆತ್ ಆಗುತ್ತೆ, ಒಂದು ಸ್ಕಿನ್ ಶೆಡ್ಡಿಂಗ್ ಆಗ್ತಾ ಹೋಗುತ್ತೆ. ಬಟ್ ಈ ಸೋರಿಯಾಸಿಸ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಅವರ ಸ್ಕಿನ್ ಶೆಡ್ಡಿಂಗ್ ಅನ್ನೋದು ಒಂದು 4 to 5 days ಇಲ್ಲ 3 to 4 days ಅಲ್ಲಿ ಶೆಡ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಹೈಪರ್ ಪ್ರಾಲಿಫರೇಟಿವ್ ಗ್ರೋತ್ ಅನ್ನೋದು ಸೆಲ್ಸ್ ನ ಗ್ರೋತ್ ಜಾಸ್ತಿ ಆಗ್ತಾ ಹೋಗ್ಬೇಕಾದ್ರೆ ಏನಾಗುತ್ತೆ, ಅದ್ ಮೇಲ್ಗಡೆ ಒಂದು ಪದರನ ಫಾರ್ಮ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನ ನಾವು ನೋಡಬಹುದು, ಹೊಟ್ಟಿನ ರೀತಿಯಾಗಿ ಉದುರುತ್ತಾ ಇದೆ ಮೈಯಿಂದ. ಸೊ ಈ ರೀತಿಯಾಗಿ ನಮಗೆ ನೋಡಬಹುದು. ಅದ್ರ ಜೊತೆಗೆ ಒಂದು ಕೆಳಗಡೆ ಒಂದು ರೆಡ್ ಇಲ್ಲಾಂದ್ರೆ ಪಿಂಕ್ ಲೇಯರ್ ಆಫ್ ಒಂದು ಇನ್ಫ್ಲೇಮ್ಡ್ ಸ್ಕಿನ್ ನಾವು ಕಾಣಿಸ್ತೀವಿ. ಅದ್ರ ಜೊತೆಗೆ ಬಾರಿ ನವೆ ಇರುತ್ತೆ, ಅದ್ರ ಜೊತೆಗೆ ಉರಿ ನವೆ ಈ ರೀತಿಯಾಗಿ ನೋಡಬಹುದು. ಕೆಲವರಿಗೆಲ್ಲ ಬ್ಲೀಡಿಂಗ್ ಕೂಡ ಆಗುತ್ತೆ. ಅವರು ಎಷ್ಟು ಜಾಸ್ತಿ ಅದನ್ನ ಕೆರೆತ ಬಂದು ಕಡ್ದಾದ್ಮೇಲೆ ಏನಾಗುತ್ತೆ, ಸೊ ಅದ್ರಲ್ಲಿ ಜಾಸ್ತಿ ಅದು ಬ್ಲೀಡಿಂಗ್ ಆಗುವಂತ ಚಾನ್ಸಸ್ ನಾವು ಬಹಳ ನೋಡಬಹುದು. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಸೋರಿಯಾಸಿಸ್ ಕಂಡೀಷನ್ ಅಲ್ಲಿ ಏನಿದೆ, ಸ್ಕೇಲಿ ಆಗಿರುವಂತ ಒಂದು ಈ ಚಿಪ್ಪೆ ತರ ಅದನ್ನು ಹೊರ ಹೋಗ್ತಿರೋದು, ಸ್ಕಿನ್ ಉದುರುತ್ತಾ ಇರೋದನ್ನು ನಾವು ನೋಡಬಹುದು. ಸೊ ಎಷ್ಟು ಅನೇಕ ಮಂದಿಗೆ ಏನಾಗುತ್ತೆ, ನೀವು ಹೇಳಿದ ಪ್ರಕಾರ ಇದು ಯಾವ ರೋಗ ಅದು ಯಾವ ರೋಗ ಅಂದಾಗಿ ತುಂಬಾ ಕನ್ಫ್ಯೂಷನ್ಸ್ ಬರುತ್ತೆ. ಯಾಕಂದ್ರೆ ಈ ಸೋರಿಯಾಸಿಸ್ ಅನ್ನೋದು ಹಲವಾರು ಟೈಪ್ ಗಳಲ್ಲಿದೆ. ಸೊ ಗಟೆಡ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಅದೊಂದು ಕಾಯಿನ್ ಶೇಪ್ ತರ ಬರ್ತಾ ಇರುತ್ತೆ. ಸೊ ಬೆನ್ನಲ್ಲಿ ನಮ್ಮ ಟ್ರಂಕ್ ರೀಜನ್ ಇಲ್ಲ ಕಾಲ್ ರೀಜನ್ ಅಲ್ಲಿ ನಾವು ಇದನ್ನ ಕಾಣಬಹುದು. ಅದ್ರ ಜೊತೆಗೆ ನಾವು ಇದು ಸ್ಕಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸ್ಕಾಲ್ಪ್ ಸೋರಿಯಾಸಿಸ್ ಅಂದ್ರೆ ಜಾಸ್ತಿ ನಮ್ಮ ತಲೆಯಲ್ಲಿ ಬರುವಂತಹ ಸೋರಿಯಾಸಿಸ್. ಸೊ ಇಲ್ಲಿ ಜನಗಳಿಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ, ಇದು ಏನ್ ಡ್ಯಾಂಡ್ರಫ್ ಇಲ್ಲ ಸೋರಿಯಾಸಿಸ್ ಅಂತ ಏನು ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಸೊ ಇದು ಇನ್ನು ಡ್ಯಾಂಡ್ರಫ್ ಅಂತ ಹೇಳೋದು ಅದೊಂದು ಸೆಬೋರಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಇರುವಂತಹ ಹೊಟ್ಟು ರೀತಿಯಾಗಿರುವಂತಹ ಬರೋದು ಅದು ಚಿಕ್ಕ ಚಿಕ್ಕ ಹೊಟ್ಟು ರೀತಿಯಾಗಿ ಬರ್ತಾ ಇರುತ್ತೆ. ಬಟ್ ಇಲ್ಲಿ ಸೋರಿಯಾಸಿಸ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಆ ಸ್ಕಿನ್ ಲೇಯರ್ ಫುಲ್ ದಪ್ಪ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅಲ್ಲಿ ಹೈಪರ್ಡರ್ಮಿಸ್ ಎಪಿಡರ್ಮಿಸ್ ಏನಿದೆ ಅದು ಫುಲ್ ಥಿಕ್ ಆಗ್ತಾ ಹೋಗುತ್ತೆ, ದಪ್ಪ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಆ ಸ್ಕೇಲಿ ಆಗಿರುವಂತಹ ಏನು ಉದುರ್ತಾ ಹೋಗುತ್ತೆ, ಹೊಟ್ಟು ತರ ಉದುರ್ತಾ ಹೋಗುತ್ತೆ, ಇದು ಜಾಸ್ತಿ ರೇಟ್ ಅಲ್ಲಿ ಇರುತ್ತೆ. ಸಿಲ್ವರಿ ಸ್ಕೇಲ್ಸ್ ಅನ್ನೋದು ಅದು ನಮಗೆ ಒಂದು ಡ್ಯಾಂಡ್ರಫ್ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಸೊ ಕೈ ಹಾಕಿ ಹಿಂಗ್ ಕೆರೆದ್ರೆ ಸಾಕು ಫುಲ್ ಮೈ ತುಂಬಾ ಬಿದ್ದು ಹೋಗುತ್ತೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಜಾಸ್ತಿ ನವೆ ಇರುತ್ತೆ ವೆನ್ ಕಂಪೇರ್ ಟು ಸೆಬೋರಿಕ್ ಇದು ಡರ್ಮಟೈಟಿಸ್ ನಾವು ಕಂಪೇರ್ ಮಾಡಿ. ಸೊ ಡ್ಯಾಂಡ್ರಫ್ ಅನ್ನೋದು ಅದೊಂದು ಯಾವಾಗ ನಮ್ಮ ಸ್ಕಾಲ್ಪ್ ಡ್ರೈ ಆಗ್ತಾ ಹೋಗುತ್ತೆ, ಒಂದು ಸಿಬಮ್ ಸೆಕ್ರೇಷನ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ಅವಾಗ ನಮಗೆ ಸೆಬೋರಿಕ್ ಡರ್ಮಟೈಟಿಸ್ ಅನ್ನು ನಾವು ನೋಡಬಹುದು. ಅಂದ್ರೆ ಡ್ಯಾಂಡ್ರಫ್ ಕಾಮನ್ ಆಗಿ ಡ್ಯಾಂಡ್ರಫ್ ನಾವು ನೋಡಬಹುದು. ಬಟ್ ಸೋರಿಯಾಸಿಸ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಒಂದು ಮಾರ್ಜಿನ್ ಫಾರ್ಮ್ ಆಗ್ತಾ ಹೋಗುತ್ತೆ, ಒಂದು ಕರೆಕ್ಟ್ ಆಗಿರೋ ಡಿಮಾರ್ಕೇಶನ್. ಯಾಕಂದ್ರೆ ಆ ಜಾಗದಲ್ಲಿ ಬಿಟ್ಟು ಪಕ್ಕದಲ್ಲಿರುವಂತಹ ಜಾಗ ಎಲ್ಲ ನಾರ್ಮಲ್ ಸ್ಕಿನ್ ಇರುತ್ತೆ, ಆ ಪರ್ಟಿಕ್ಯುಲರ್ ಜಾಗ ಮಾತ್ರ ಒಂದು ಡಿಮಾರ್ಕೇಶನ್ ನಾವು ನೋಡಬಹುದು. ಅದರಲ್ಲಿ ಹೊಟ್ಟಿನ ರೀತಿಯಾಗಿ ಈ ತರ ತುಂಬಿಕೊಂಡಿರೋದು ನೋಡಬಹುದು, ಅದನ್ನ ಜಾಸ್ತಿ ನವೆ ಬರೋದು ನೋಡಬಹುದು, ಇದರ ವೈಟ್ ಸಿಲ್ವರಿ ಸ್ಕೇಲ್ಸ್ ಹೊರಗಡೆ ಬರೋದನ್ನ ನೋಡಬಹುದು. ಅದ್ರ ಜೊತೆಗೆ ಬೇರೆ ರೀತಿಯಾಗಿರುವಂತಹ ಸೋರಿಯಾಸಿಸ್ ನ ಕೂಡ ಇದೆ, ಒಂದು ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಎಲ್ಲಿ ಸ್ಕಿನ್ ಫೋಲ್ಡ್ಸ್ ಗಳಿದೆ, ಎಲ್ಲಿ ಒಂದು ಚರ್ಮದ ಮಡತ ಇದೆ, ಸೊ ಆ ಜಾಗದಲ್ಲಿ ನಾವು ಈ ಇನ್ವರ್ಸ್ ಸೋರಿಯಾಸಿಸ್ ನ ನೋಡಬಹುದು. ಸೊ ಇದೊಂದು ಪಿಂಕ್ ರೆಡಿಶ್ ಲೇಯರ್ ಇರುತ್ತೆ. ಸೊ ಇದನ್ನ ನಾವು ಕೆಲವೊಂದ್ಸಲಿ ಫಂಗಲ್ ಇನ್ಫೆಕ್ಷನ್ ಗೆ ಒಂದು ಸಿಮಿಲರ್ ಆಗಿರುತ್ತೆ. ಸೊ ಇದು ಒಂದು ಮಿಸ್ಟೇಕ್ ಮಾಡ್ಕೋಬಹುದು. ಯಾಕಂದ್ರೆ ಈ ಫಂಗಲ್ ಇನ್ಫೆಕ್ಷನ್ ಕೂಡ ಅದು ಸ್ಕಿನ್ ಫೋಲ್ಡ್ಸ್ ಅಲ್ಲಿ ಆಗುತ್ತೆ. ಎಲ್ಲಿ ಒಂದು ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿ ನಮಗೆ ಈ ಫಂಗಲ್ ಇನ್ಫೆಕ್ಷನ್ ಕಂಡು ಬರುತ್ತೆ. ಬಟ್ ಇಲ್ಲಿ ಇನ್ವರ್ಸ್
ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ, ಒಂದು ಗ್ಲಾಸಿ ಆಗಿರುವಂತಹ ಒಂದು ಸ್ಕಿನ್ ನಾವು ನೋಡಬಹುದು, ಅದ್ರ ಜೊತೆಗೆ ಕಟ್ತಾ ನೋಡ್. ಬಟ್ ವೆನ್ ಫಂಗಲ್ ಇನ್ಫೆಕ್ಷನ್ ಬರಬೇಕಾದ್ರೆ ಒಂದು ಸರ್ಕ್ಯುಲರ್ ಟೈಪ್, ಒಂದು ರಿಂಗ್ ಟೈಪ್ ನಾವು ನೋಡಬಹುದು. ಅದಕ್ಕೊಂದು ಕರೆಕ್ಟ್ ಆಗಿರುವಂತಹ ಒಂದು ರೆಡ್ ಕಲರ್ ಡಿಮಾರ್ಕೇಶನ್ ನೋಡುತ್ತೆ. ಅದ್ರ ಒಳಗಡೆ ಇರುವಂತಹ ಲೇಯರ್ ಏನಿದೆ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಸ್ಕೇಲ್ಸ್ ಗಳಿರಲ್ಲ. ಸೊ ಒಂದು ಪ್ಲೇನ್ ಇದಿರುತ್ತೆ, ಅದ್ರ ಜೊತೆಗೆ ಒಂದು ರೆಡ್ಡಿಶ್ ಕಲರ್ ಇರುತ್ತೆ ಅಷ್ಟೇ ಹೊರತು. ಬಟ್ ಸೋರಿಯಾಸಿಸ್ ಅಲ್ಲಿ ಬರ್ಬೇಕಾದ್ರೆ ನಾವು ಮೇನ್ ಆಗಿ ನೋಡೋದು ಸ್ಕೇಲ್ಸ್, ಅಂದ್ರೆ ಲೈಕ್ ಈ ಹೊಟ್ಟು ತರ ಏನ್ ಸ್ಕೇಲ್ಸ್ ಜಾಸ್ತಿ ಆಗ್ತಾ ಇದೆ ಅದನ್ನ ನಾವು ನೋಡಬಹುದು. ಅದ್ರ ಜೊತೆಗೆ ಆ ಕೆಂಪು ಕಲರ್ ಇಲ್ಲ ಪಿಂಕ್ ಕಲರ್ ಏನಿದೆ ಅದನ್ನು ಕೂಡ ನಾವು ನೋಡಬಹುದು. ಮತ್ತೆ ಆ ಸ್ಕಿನ್ ಇರೋದು ರೇಸ್ಡ್ ಆಗಿರುತ್ತೆ, ಸ್ವಲ್ಪ ನಮ್ಮ ನಾರ್ಮಲ್ ಸ್ಕಿನ್ ತರ ಫ್ಲಾಟ್ ಆಗಿರಲ್ಲ, ಸ್ವಲ್ಪ ರೇಸ್ಡ್ ಆಗಿರುತ್ತೆ. ಸೊ ಈ ತರ ನಮಗೆ ಡಿಫ್ರೆನ್ಸ್ ಮಾಡ್ತಾ ಹೋಗ್ಬೋದು. ಅದ್ರ ಜೊತೆಗೆ ನಾವು ಬೇರೆ ರೀತಿ ಪಸ್ಟುಲರ್ ಸೋರಿಯಾಸಿಸ್ ಅಂತ ನೋಡ್ತೀವಿ. ಸೊ ಎಲ್ಲಿ ಪಸ್ ಫಿಲ್ಡ್ ಅಂದ್ರೆ ಒಂದೊಂದು ಬಾಯ್ಸ್ ತರ ಸ್ಟಾರ್ಟ್ ಆಗುತ್ತೆ, ಅದ್ರೊಳಗಡೆ ಪಸ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಸೊ ಇದು ನಾವು ಜಾಸ್ತಿಯಾಗಿ ಬೆನ್ನಿನ ರೀಜನ್ ಅಲ್ಲಿ ಇಲ್ಲ ಮೈಯ ರೀಜನ್ ಅಲ್ಲಿ ಕೈಗಳಲ್ಲಿ ನಾವು ಇದನ್ನ ನೋಡಬಹುದು. ಸೊ ಈ ಪಸ್ಟುಲರ್ ಸೋರಿಯಾಸಿಸ್ ಅನ್ನೋದು ಚಿಕ್ಕ ಚಿಕ್ಕ ಡಾಟ್ ಡಾಟ್ ತರನು ಬರುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡಯಾಗ್ನೋಸಿಸ್ ಪ್ರಾಪರ್ಲಿ. ಅದ್ರ ಜೊತೆಗೆ ನಾವು ನೋಡ್ಬೇಕು ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ನೋಡಬಹುದು. ಈ ಸೋರಿಯಾಸಿಸ್ ಅಂತೂ ಲೈಕ್ ದೇಹದಲ್ಲಿ ಜಾಸ್ತಿ ಹೆಚ್ಚಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದು ಫುಲ್ ಕೆಂಪು ಕಲರ್, ಜಾಸ್ತಿ ಅತಿ ಕೆಂಪು ಕಲರ್ ಇರುತ್ತೆ. ಅದ್ರ ಜೊತೆಗೆ ಕಾಮನ್ ಆಗಿ ನಾವು ನೋಡೋ ಸೋರಿಯಾಸಿಸ್ ಪ್ಲೇಗ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ನಾವು ಇವಾಗ ಜನರಲ್ ಆಗಿ ನಮ್ಮ ಕ್ಲಿನಿಕ್ ಗಳಲ್ಲಿ ನೋಡ್ತಾ ಇರೋದೇ ಅದು ಕಾಮನ್ ಆಗಿರೋದು ಪ್ಲೇಗ್ ಸೋರಿಯಾಸಿಸ್. ಅದು ಚಿಕ್ಕ ಚಿಕ್ಕ ಡಾಟ್ ಅಲ್ಲಿ ಇರಬಹುದು, ಇಲ್ಲಾಂದ್ರೆ ದೊಡ್ಡ ದೊಡ್ಡ ಆಗಿರುವಂತ ಒಂದು ಆಕಾರದಲ್ಲಿ ಕೂಡ ಇರಬಹುದು. ಸೊ ಕೆಲವರಿಗೆಲ್ಲ ಒಂದೇ ಪಾರ್ಟ್ ಅಲ್ಲಿ ಫುಲ್ ಆಗಿ ಕಾಣಿಸ್ಕೋಬಹುದು, ಇಲ್ಲಾಂದ್ರೆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅತಿ ಜಾಸ್ತಿ ಆಗಿ ಕಾಣಿಸ್ಕೋಬಹುದು. ಸೊ ಬ್ಯಾಕ್ ಪೂರ್ತಿ ಒಂದ್ಸಲ ಕಾಣಿಸ್ಕೋಬಹುದು, ಇಲ್ಲಾಂದ್ರೆ ಜಸ್ಟ್ ಒಂದು ಡಾಟ್ ಗಳಷ್ಟೇ ಫೇಸ್ ಮುಖದಲ್ಲಿ ಇರಬಹುದು, ಸ್ಕಾಲ್ಪ್ ಅಲ್ಲಿ ಇರಬಹುದು, ಮೈಯಲ್ಲಿ ಇರಬಹುದು, ಎದೆ ರೀಜನ್ ಅಲ್ಲಿ ಇರಬಹುದು. ಸೊ ಯಾವುದೇ ಒಂದು ರೀಜನ್ ಅಲ್ಲಿ ಇದನ್ನು ಕಾಣಿಸ್ಕೊಳ್ತಾ ಹೋಗುತ್ತೆ. ಇದರಲ್ಲಿ ನಾವು ಹೇಳಿದ ಹಾಗೆ ಅತಿ ಹೆಚ್ಚಾಗಿ ಸ್ಕೇಲ್ಸ್ ಈ ತರ ಉದ್ರುವಿಕೆ, ಡ್ಯಾಂಡ್ರಫ್ ತರ ಉದ್ರೋದು ನಾವು ಅತಿ ಹೆಚ್ಚಾಗಿ ನಾವು ನೋಡ್ತಾ ಬರ್ಬೋದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾವು ಈ ಸೋರಿಯಾಸಿಸ್ ಅನ್ನು ನಾವು ಬೇರೆ ರೀತಿಯಾಗಿರೋ ರೋಗದಿಂದ ನಾವು ಅದನ್ನು ಡಿಫ್ರೆನ್ಶಿಯೇಟ್ ಮಾಡೋದು ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಅದಕ್ಕೆ ನಾವು ಹೇಳಿದ ಪ್ರಕಾರ ನಾವು ಹಿಸ್ಟ್ರಿನ ಕೇಳ್ಕೊಂತೀವಿ. ಇವಾಗ ನಾನು ಅವಾಗಲೇ ಹೇಳಿದ ಹಾಗೆ ಅದು ಇದು ಏನು ಡರ್ಮಟೈಟಿಸ್, ಕಾಂಟ್ಯಾಕ್ಟ್ ಡರ್ಮಟೈಟಿಸ್. ಸೊ ಅಂತವರ ಏನಿರುತ್ತೆ ಹಿಸ್ಟ್ರಿ ಆಫ್ ಎಕ್ಸ್ಪೋಸ್ ಟು ಕೆಮಿಕಲ್ಸ್ ಇರುತ್ತೆ. ಸೊ ಅವ್ರು ಬಂದು ನಮ್ಮ ಹತ್ರ ಹೇಳ್ತಾರೆ, ಮೇಡಮ್ ಇದು ತಗೊಂಡಾದ್ಮೇಲೆ ನನಗೆ ಈ ತರ ಆಯ್ತು ಅಂತ. ಸೊ ದೇರ್ ಅಲರ್ಜಿ ಟು ಸಮಥಿಂಗ್. ಸೊ ಅದ್ರ ಜೊತೆಗೆ ನಾವು ಬೇರೆ ರೀತಿಯಾಗಿರುವಂತಹ ತೊಂದರೆಗಳು ನೋಡಬಹುದು. ಕೆಲವರು ಆಹಾರ ಪದಾರ್ಥ ತಗೊಂಡ್ರೆ ಅರ್ಟಿಕೇರಿಯಾ ನೋಡ್ತೀವಿ, ಅಲರ್ಜಿಕ್ ಅರ್ಟಿಕೇರಿಯಾ, ಅದೊಂದು ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಮೈಯಲ್ಲೆಲ್ಲ ಕಟ್ಟ ಸ್ಟಾರ್ಟ್ ಆಗುತ್ತೆ. ಒಂದು ಪೆಕ್ಯುಲರ್ ಫುಡ್ ತಗೊಂಡ್ರೆ ಅದಾದ್ಮೇಲೆ ಗಂದೆ ತರ ಫುಲ್ ಊದ್ಕೊಂತ ಹೋಗುತ್ತೆ. ಸೊ ಇದು ಕೂಡ ನಾವು ನೋಡಬಹುದು. ಇದು ಕೂಡ ಒಂದು ಸ್ಕಿನ್ ಅಲರ್ಜಿ ಅಂತ ಅನ್ಕೊಂತಾರೆ, ಬಟ್ ಆಕ್ಚುಲಿ ಸ್ಕಿನ್ ಅಲರ್ಜಿ ಅಲ್ಲ, ಇಟ್ಸ್ ಮೋರ್ ಆಫ್ ಇಮ್ಯೂನ್ ರೆಸ್ಪಾನ್ಸ್ ಅಂತ ಹೇಳ್ಬೋದು. ಹೈಪರ್ ಸೆನ್ಸಿಟಿವ್, ಅತಿ ಸೂಕ್ಷ್ಮತೆ ಎಂಬುದಾಗಿ ನಾವು ಹೇಳ್ಬೋದು. ಸೊ ಅದರ ಕಾಸ್ ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಅದರ ಏನ್ ಸಿಂಪ್ಟಮ್ಸ್ ಗಳಂದ್ರೆ ರೋಗ ಲಕ್ಷಣಗಳು ಏನಿದೆ ಎಂಬುದಾಗಿ ನಾವು ಅರ್ಥ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಯಾವ ರೀತಿಯಾಗಿರುವಂತಹ ಇದು ರೋಗ ಲಕ್ಷಣಗಳು, ಅದ್ರ ಜೊತೆಗೆ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಲೈಕ್ ಆಯಿಂಟ್ಮೆಂಟ್ ಈ ತರ ಸಣ್ಣ ಪುಟ್ಟ ತಾತ್ಕಾಲಿಕವಾಗಿ ನಿವಾರಣೆ ಆಗುವಂತಹ ಸಾಮಾನುಗಳಿಗೆ ಲೈಕ್ ಮೊರೆ ಹೋಗದೆ ಲೈಕ್ ಅದಕ್ಕೆ ಕರೆಕ್ಟ್ ಆಗಿ ನಾವು ಅನಲೈಸ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಡಾಕ್ಟರ್. ಸೊ ಯಾವ್ಯಾವ ರೀತಿಯ ವಿಧವಾದ ಸೋರಿಯಾಸಿಸ್ ಕಾಯಿಲೆಗಳಿದೆ, ಹಾಗೆ ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು ಈ ಎಲ್ಲಾ ಕಾಯಿಲೆಗಳ ಬಗ್ಗೆ? ಸೊ ನನಗೆ ಈ ಕಾಯಿಲೆ ಇದೆ ಅಂತ ಅಂದ್ರೆ ಯಾವ ರೀತಿ ಗೊತ್ತಾಗುತ್ತೆ ನನಗೆ ಸೋರಿಯಾಸಿಸ್ ಇದೆ ಅಥವಾ ವಿಟಿಲಿಗೋ ಇದೆ, ಯಾವ ರೀತಿ ಕಂಡುಕೊಳ್ಬಹುದು? ಈ ಎಲ್ಲಾದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದೀರಾ ಡಾಕ್ಟರ್. ಸೊ ಹಾಗೆ ಇದ್ರ ಬಗ್ಗೆ ಮಾತಾಡ್ತಾ, ಸೊ ನೀವು ಹೇಳ್ತಾ ಇದ್ರಿ ಸೋಷಿಯಲ್ ಸ್ಟ್ರೆಸ್ ಅನ್ನೋದು ತುಂಬಾ ಇದೆ. ಸೊ ನನ್ಗೇನಾದ್ರೂ ಫೇಸ್ ಅಲ್ಲಿ ಆಗಿರ್ಬೋದು ಅಥವಾ ಚರ್ಮದಲ್ಲಿ ಏನಾದ್ರೂ ನಮ್ಗೆ ಸ್ವಲ್ಪ ಬದಲಾವಣೆ ಕಂಡುಕೊಂಡು ಕೂಡ ನಾವೇ ಸ್ಟ್ರೆಸ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸೊ ಆ ರೀತಿ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಹಲವಾರು ಇವಾಗ ನಮ್ಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಕೈಯಲ್ಲೇ ಇರೋದ್ರಿಂದ ಸೊ ಹಲವಾರು ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ, ಹಲವಾರು ವಿಚಾರಗಳನ್ನ, ಎಲ್ಲಿ ಒಂದು ದಿನದಲ್ಲಿ ಎಲ್ಲ ಬಂಗನ್ನ ಕಡಿಮೆ ಮಾಡುತ್ತೆ, ಇದನ್ನ ನೀವು ಫಾಲೋ ಮಾಡಿದ್ರೆ 5 ನಿಮಿಷದಲ್ಲಿ ಹೋಗ್ಬಿಡುತ್ತೆ. ಈ ರೀತಿಯ ಹಲವಾರು ವಿಡಿಯೋಸ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಹಾಗೆ ಜನರು ಕೂಡ ಇದೆಲ್ಲದಕ್ಕೂ ಮಾರು ಹೋಗ್ತಾ ಇರ್ತಾರೆ. ಹಾಗೆ ಏನೆಲ್ಲ ಹೇಳಿರ್ತಾರೆ ಪ್ರತಿಯೊಂದು ಅವ್ರು ಕೂಡ ಟ್ರೈ ಮಾಡ್ತಾ ಇರ್ತಾರೆ ಇದನ್ನ. ಸೊ ಇದಕ್ಕೆ ನಿಜವಾಗ್ಲೂ ಮನೆ ಮದ್ದು ಅನ್ನೋಂಥದ್ದು ಏನಾದ್ರೂ ಇದೆಯಾ ಅಥವಾ ಇದಕ್ಕೆ ಡಾಕ್ಟರ್ನೇ ಸಂಪರ್ಕ ಮಾಡಿ ಅವ್ರ ಮೂಲಕನೇ ಏನಾದ್ರೂ ಟ್ರೀಟ್ಮೆಂಟ್ ತಗೊಳ್ಬೇಕಾ ಅಂತ? ಓಕೆ, ಸಿ ಒಂದು ರೇಂಜ್ ತನಕ ನೋಡ್ಬೇಕಾದ್ರೆ ಮನೆ ಮದ್ದು ಕೆಲವೊಂದ್ಸಲಿ ಹೆಲ್ಪ್ಫುಲ್ ಆಗುತ್ತೆ. ಅಂದ್ರೆ ಅದು ಡಿಪೆಂಡ್ಸ್ ಆನ್ ದ ಸ್ಟೇಜಸ್ ಆಫ್ ಸ್ಕಿನ್ ಇನ್ಫೆಕ್ಷನ್ ಅಂತ ಹೇಳ್ಬೋದು. ಯಾವ ಒಂದು ಸ್ಟೇಜ್ ಅಲ್ಲಿ ಇದೆ, ಇವಾಗ ಸೋರಿಯಾಸಿಸ್ ಕಂಡೀಷನ್ ಅಂತ ಇಲ್ಲ ವಿಟಿಲಿಗೋ ಕಂಡೀಷನ್ ಅನ್ನೋದು ಅದೊಂದು 3rd ಸ್ಟೇಜ್ ಅಲ್ಲಿ ನಾವು ನೋಡಬಹುದು. ಸೊ ಈ ಆಕ್ನಿ ಪಿಂಪಲ್ಸ್ ಅನ್ನೋದು ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಾವು ನೋಡಬಹುದು. ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದೆ ಇಲ್ಲ ಫಂಗಲ್ ಇನ್ಫೆಕ್ಷನ್ ಇಂದ ಆಗ್ತಿರುವಂತದ್ದು. ಸೊ ಆದಷ್ಟು ಏನಾಗುತ್ತೆ ನಮ್ಗೆ ಈ ಮನೆ ಮದ್ದುಗಳು ಒಂದು ಸ್ವಲ್ಪ ಮಟ್ಟಿಗೆ ಅದೊಂದು ಹೆಲ್ಪ್ಫುಲ್ ಆಗಬಹುದು. ಬಟ್ ನಾ ಹೇಳ್ದ ಹಾಗೆ ಒಂದು ತಾತ್ಕಾಲಿಕವಾಗಿರುವಂತ ನಿವಾರಣೆ ಅಷ್ಟೇ ಅದು ಕೊಡುತ್ತೆ, ಒಂದು ಟೆಂಪರರಿ ರಿಲೀಫ್ ಅಷ್ಟೇ ಕೊಡುತ್ತೆ. ಬಟ್ ರಿಪೀಟೆಡ್ ಆಗಿ ಆ ಇನ್ಫೆಕ್ಷನ್ ಮತ್ತೆ ಬರ್ತಾ ಇದೆ ಅಂದ್ರೆ ಏನೋ ಒಂದು ಸಮಸ್ಯೆ ದೇಹದ ಒಳಗಡೆ ಇದೆ. ಅದು ಏನ್ ಸಮಸ್ಯೆ ಎಂಬುದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇವಾಗ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರಬಹುದು, ಇವನ್ ಒಂದು ಆಕ್ನಿ ಇಲ್ಲ ಪಿಂಪಲ್ಸ್ ಆಗಿರಬಹುದು, ಮತ್ತೆ ರಿಪೀಟೆಡ್ ಆಗಿ ಅದೇ ಜಾಗದಲ್ಲಿ ಬರ್ತಾ ಇದೆ ಅಂದ್ರೆ ಅದ್ರ ಪ್ರಾಬ್ಲಮ್ಗಳು ಏನಿರಬಹುದು. ಸೊ ಏನಕ್ಕದೆ ಅದೇ ಸ್ಪಾಟ್ ಅಲ್ಲಿ ಮತ್ತೆ ಬರ್ತಾ ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆಯಾ ದೇಹದಲ್ಲಿ, ಇಲ್ಲಾಂದ್ರೆ ಎಕ್ಸೆಸ್ ಆಗಿ ಸೆಬಮ್ ಸೆಕ್ರೇಷನ್ ಆಗ್ತಾ ಇದೆಯಾ. ಸೊ ಈ ರೀತಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಮನೆ ಮದ್ದನ್ನೋದು
ಒಂದು ರೀತಿಯ ತನಕ ನಮಗೆ ಅದು ಹೆಲ್ಪ್ಫುಲ್ ಮಾಡುತ್ತೆ, ಒಂದು ತಾತ್ಕಾಲಿಕವಾಗಿ ಕಮ್ಮಿ ಮಾಡುತ್ತೆ. ಈ ಆಯಿಂಟ್ಮೆಂಟ್ಸ್ ಅನ್ನೋದು ಕೂಡ ಹಾಗೆ ಇರುತ್ತೆ. ಬಟ್ ಒಂದು ಪರ್ಮನೆಂಟ್ ಆಗಿರೋ ಸೊಲ್ಯೂಷನ್ ಬೇಕಿದ್ರೆ ಅದಕ್ಕೆ ಒಂದು ಖಂಡಿತವಾಗ್ಲಿ ಒಂದು ರೂಟ್ ಕಾಸ್ ಟ್ರೀಟ್ಮೆಂಟೇ ಬೇಕಾಗಿ ಬರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಂಡು, ಅದು ಕಾಸ್ ನ ಅರ್ಥ ಮಾಡ್ಕೊಂಡು ಅದಕ್ಕೆ ಪರ್ಟಿಕ್ಯುಲರ್ ಆಗಿರೋ ಟ್ರೀಟ್ಮೆಂಟ್ ನ ಕೊಡ್ತಾ ಹೋಗ್ಬೇಕಾದ್ರೆ ಏನಾಗುತ್ತೆ, ಅವರ ಸ್ಕಿನ್ ಅನ್ನೋದು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಮೇನ್ ನ ಕಾಸ್ ಅನ್ನ ತೆಗೆದು ಹಾಕ್ಬೇಕಾದ್ರೆ ಏನಾಗುತ್ತೆ, ಆಟೋಮೆಟಿಕಲಿ ಆ ಇರುವಂತಹ ಬ್ಲಾಕೇಜ್ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅಲ್ಲಿರುವಂತಹ ರಕ್ತ ಸಂಚಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಇಮ್ಯೂನ್ ಸೆಲ್ಸ್ ಏನಿದೆ ಅದು ಕೂಡ ತುಂಬಾ ಸ್ಟ್ರೆಂತ್ ಆಗ್ತಾ ಹೋಗುತ್ತೆ. ಸೊ ಬಾಡಿ ಕೂಡ ಚೆನ್ನಾಗಿ, ಸ್ಕಿನ್ ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಆ ರೋಗದಿಂದ ನಮಗೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೂಡ ಸಿಗ್ತಾ ಹೋಗುತ್ತೆ. ಎಸ್ ಡಾಕ್ಟರ್, ಥ್ಯಾಂಕ್ ಯು. ಸೊ ಒಳ್ಳೆ ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀರಾ. ಸೊ ದಯವಿಟ್ಟು ವೀಕ್ಷಕರೇ, ಯಾವುದೇ ವಿಡಿಯೋಗಳನ್ನ ನೋಡಿ ಅಥವಾ ಯಾವುದೇ ಸಲಹೆಗಳನ್ನ ನೋಡಿ ನೀವು ಅದನ್ನ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಅದು ತಾತ್ಕಾಲಿಕವಾಗಿ ನಿಮ್ಗೆ ಪರಿಹಾರ ನೀಡಿದ್ರು ಕೂಡ ದೀರ್ಘಕಾಲದಲ್ಲಿ ಅದು ನಿಮ್ಗೆ ಹಲವಾರು ಕಾಯಿಲೆಗಳನ್ನ ಮತ್ತೆ ಹೆಚ್ಚು ಮಾಡೋ ಪರಿಸ್ಥಿತಿ ತುಂಬಾ ಇರುತ್ತೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಸೊ ಹಾಗೆ ಡಾಕ್ಟರ್ ಇದ್ರ ವಿಚಾರವಾಗಿ ಮಾತಾಡ್ತಾ ಇನ್ನೂ ಹಲವಾರು ಪ್ರಶ್ನೆಗಳಿದೆ, ನೋಡೋಣ. ಎಸ್ ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಹಾಗೆ ನಿಮಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ದಲ್ಲಿ, ಇವತ್ತು ಪರ್ಟಿಕ್ಯುಲರ್ ಆಗಿ ನಾವು ಮಾತಾಡ್ತಾ ಇದ್ದೀವಿ ಚರ್ಮ ರೋಗದ ವಿಷಯವಾಗಿ. ಸೊ ಸ್ಕಿನ್ ರಿಲೇಟೆಡ್ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ನಿಮ್ಗಿದ್ರೆ ಅಥವಾ ನಿಮ್ಗೆ ಯಾವುದೇ ರೀತಿಯ ಕ್ವೆಶನ್ಸ್ ಇದ್ರೆ ನೀವು ನೇರವಾಗಿ ಕಾಲ್ ಮಾಡಿ ಡಾಕ್ಟರ್ ಹತ್ರ ಮಾತಾಡ್ಬೋದು. ಹಾಗೆ ನೀವು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬ್ಯಾಂಗ್ಳೂರಿನ ಜಯನಗರ ಹಾಗೆ ಮಲ್ಲೇಶ್ವರಂ ಅಲ್ಲಿ ಇರುತ್ತೆ. ಹಾಗೆ ಹಲವಾರು ಕರ್ನಾಟಕದ ಹಲವಾರು ಕಡೆ ಕೂಡ ಇದೆ. ಅದನ್ನ ನಿಮ್ಗೆ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ನೀವು ಅದನ್ನ ಕೂಡ ನೋಡಬಹುದು. ಇನ್ನು ಹೆಚ್ಚಿನ ಮಾಹಿತಿಗಳನ್ನ ಮತ್ತೆ ಉಪಯುಕ್ತವಾದ ಇನ್ಫಾರ್ಮೇಶನ್ ನಾವು ಡಾಕ್ಟರ್ ಇಂದ ಕೇಳಿ ಪಡೆದುಕೊಳ್ಳೋಣ. ಸೊ ನಿಮ್ಗೂ ಕೂಡ ಯಾವುದೇ ರೀತಿಯ ಕ್ವೆಶನ್ಸ್ ಇದ್ದಲ್ಲಿ ನೀವು ಕೂಡ ಕಾಲ್ ಮಾಡಬಹುದು ಅಂತ ಹೇಳ್ತಾ, ಎಸ್ ಡಾಕ್ಟರ್, ಹಲವಾರು ವಿಚಾರಗಳನ್ನ ನೀವು ತಿಳಿಸ್ಕೊಟ್ರಿ. ಯಾವ ರೀತಿಯಾದಂತಹ ಸಿಂಪ್ಟಮ್ಸ್ ಇರುತ್ತೆ, ಸೋರಿಯಾಸಿಸ್ ಅಂದ್ರೆ ಏನು, ವಿಟಿಲಿಗೋ ಅಲ್ಲಿ ಯಾವ ರೀತಿಯ ಹಂತಗಳಿರುತ್ತೆ, ಯಾವ ರೀತಿಯ ಸ್ಕಿನ್ ಅಲ್ಲಿ ಲೇಯರ್ಸ್ ಇರುತ್ತೆ, ಪ್ರತಿಯೊಂದು ನೀವು ನಮ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಇವಾಗ ನೀವು ಮಾತನಾಡ್ತಾ ಹೇಳಿದ್ರಿ ಮೆಲನೈಟ್ಸ್ ಅನ್ನೋ ಒಂದು ಲೇಯರ್ ಇರುತ್ತೆ. ಸೊ ಅದು ನಮ್ಮ ಚರ್ಮದ ಕಲರ್ ಆಗಿರ್ಬೋದು, ಅದನ್ನ ಡಿಸೈಡ್ ಮಾಡುತ್ತೆ. ಸೊ ಅಲ್ಲಿ ಸ್ವಲ್ಪ ಏರುಪೇರು ಆದಲ್ಲಿ ನಮಗೆ ಸೋರಿಯಾಸಿಸ್ ಅಥವಾ ವಿಟಿಲಿಗೋ ಈ ಎಲ್ಲ ಕಾಯಿಲೆಗಳು ಕಂಡು ಬರುವ ಸಾಧ್ಯತೆಗಳಿದೆ ಅಂತ. ಸೊ ಹೇಗೆ ಇದು ಮೆಲನೈಟ್ಸ್ ಅನ್ನೋದು ತುಂಬಾ ಜಾಸ್ತಿ ಉತ್ಪತ್ತಿ ಆದಾಗ ನಮ್ಮ ದೇಹದಲ್ಲಿ ಆಗುತ್ತಾ ಅಥವಾ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆದಾಗ ಆಗುತ್ತಾ, ಯಾವ ರೀತಿ ಅಂತ? ಓಕೆ, ಇದು ಎಸ್ಪೆಷಲಿ ಇನ್ ಕೇಸ್ ಆಫ್ ಇದು ವಿಟಿಲಿಗೋ ತೊನ್ನು ರೋಗದಲ್ಲಿ ಏನಾಗುತ್ತೆ, ಇದು ಮೆಲನೋಸೈಟ್ಸ್ ಅನ್ನ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ. ನಾನು ಹೇಳಿದ ಪ್ರಕಾರ ನಮ್ಮ ಸ್ಕಿನ್ ಲೇಯರ್ಸ್ ಅಲ್ಲಿ ಬೇಸಲ್ ಲೇಯರ್ ಅಂತ ಇರುತ್ತೆ. ಸೊ ಅಲ್ಲಿ ಮೆಲನೋಸೈಟ್ಸ್ ಅನ್ನೋದು ಒಂದು ಸೆಲ್ಸ್ ಗಳು ಮೆಲನಿನ್ ಅಂಶನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಯಾವಾಗ ಈ ಮೆಲನಿನ್ ಅಂಶ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ, ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಏನಾಗುತ್ತೆ, ಈ ಬಿಳಿ ಆಗಿರುವಂತಹ ಒಂದು ಮಚ್ಚೆ ಒಂದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಎಕ್ಸೆಸ್ ಆಗಿ ಪ್ರೊಡ್ಯೂಸ್ ಆಗೋದು ಚಾನ್ಸಸ್ ಬಹಳ ಇದೆ. ಇವಾಗ ಒಂದು ಕಾಲ್ ಮಾಡಿದ್ರು ಈ ತರ ಬ್ಲಾಕಿಶ್ ಕಲರ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಇದು ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳ್ತಾರೆ. ಎಕ್ಸೆಸ್ ಆಗಿ ಅಲ್ಲಿ ಮೆಲನಿನ್ ಪ್ರೊಡ್ಯೂಸ್ ಜಾಸ್ತಿ ಆಗ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ಒಂದು ಹೈಪೋ ಇಲ್ಲ ಹೈಪರ್ ಆಗಬಹುದು, ಯಾವುದೇ ಡಿಫೆಕ್ಟ್ ಆದ್ರೂ ಅಲ್ಲಿ ನಮಗೆ ಚರ್ಮದಲ್ಲಿ ಅದರ ಆಗಿರುವಂತಹ ಏನಿದೆ ಸಮಸ್ಯೆಗಳನ್ನ ನಾವು ಆ ರೋಗ ಲಕ್ಷಣಗಳನ್ನ ಔಟ್ಕಮ್ ನಾವು ನೋಡಬಹುದು. ಸೊ ಈ ಕೇಸಲ್ಲಿ ವಿಟಿಲಿಗೋ ಇಲ್ಲಾಂದ್ರೆ ಲುಕೋಡರ್ಮ, ಈ ಕೇಸಲ್ಲಿ ಏನಾಗುತ್ತೆ, ಈ ಚರ್ಮದಲ್ಲಿ ಇರುವಂತಹ ಮೆಲನೋಸೈಟ್ಸ್ ಏನಾಗುತ್ತೆ, ಅದು ಉತ್ಪತ್ತಿ ಮಾಡುವಂತಹ ನಾರ್ಮಲ್ ಆಗಿ ಉತ್ಪತ್ತಿ ಮಾಡುವಂತಹ ಮೆಲನಿನ್ ಅಂಶ ಏನಾಗ್ತಿರುತ್ತೆ, ಕಮ್ಮಿ ಆಗ್ತಾ ಹೋಗ್ತಿರುತ್ತೆ. ಇಲ್ಲ ಅಂದ್ರೆ ಮೆಲನೋಸೈಟ್ಸ್ ಅನ್ನ ಸೆಲ್ಸ್ ಗಳೇ ಸತ್ತು ಹೋಗ್ತಾ ಇರುತ್ತೆ. ಸೊ ಈ ಡಿಸ್ಟ್ರಕ್ಷನ್ ಆಗ್ತಿರೋದು ಮೇನ್ ಆಗಿ ಒಂದು ಇಮ್ಯುನಿಟಿ ಕೇಸಸ್ ಇಂದ. ಸೊ ಅದಕ್ಕೋಸ್ಕರವಾಗಿ ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್, ನಾವು ಆ ಇಮ್ಯುನಿಟಿ ಪವರ್ ನ ನಾವು ಬಿಲ್ಡ್ ಅಪ್ ಮಾಡೋದ್ರಲ್ಲಿ, ಯಾವ ಏರುಪೇರ್ ಆಗಿರುವಂತಹ ಇಮ್ಯುನಿಟಿನ ನಾವು ಅದನ್ನ ಸೋಷಲೈಸ್ ಮಾಡೋದ್ರಲ್ಲಿ, ಅದನ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಏನಾಗುತ್ತೆ, ಈ ರೀತಿಯಾಗಿರುವಂತಹ ಮೆಲನಿನ್ ಅಂಶ ಪ್ರೊಡಕ್ಷನ್ ಕಮ್ಮಿ ಆಗ್ತಿರೋ ಅಂಶ ಇಲ್ಲ ಜಾಸ್ತಿ ಆಗ್ತಿರೋದನ್ನ ನಾವು ಅದನ್ನ ತಡೆಗಟ್ಟಬಹುದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ನಮ್ಮ ದೇಹದಲ್ಲಿ ಯಾವ್ದು ಎಕ್ಸೆಸ್ ಆಗಿರೋದು ಒಳ್ಳೆದಲ್ಲ, ಯಾವ್ದು ಕಮ್ಮಿ ಆಗಿರೋದು ಒಳ್ಳೆದಲ್ಲ. ಒಂದು ಬ್ಯಾಲೆನ್ಸ್ಡ್ ಆಗಿರುವಂತಹ ಒಂದು ದೇಹ ಇರಬೇಕು. ಯಾಕಂದ್ರೆ ನಮ್ಮ ಚರ್ಮ ಅನ್ನೋದು ನಮ್ಮ ದೇಹನ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಲೈಕ್ ಇವಾಗ ನಮ್ಮ ದೇಹದ ಚರ್ಮದ ಒಳಗಡೆ ಇರುವಂತದ್ದು ಅನೇಕ ಅಂಗಗಳು ಅಲ್ವಾ. ಸೊ ಇದನ್ನ ಪ್ರೊಟೆಕ್ಟ್ ಮಾಡುವಂತದ್ದೇ ನಮ್ಮ ಈ ಲಾರ್ಜೆಸ್ಟ್ ಆರ್ಗನ್ ಆಗಿರುವಂತಹ ಸ್ಕಿನ್. ಸೊ ನಮ್ಮ ಬಾಡಿ ಟೆಂಪರೇಚರ್ ಆಗ್ಲಿ, ಅಂದ್ರೆ ಇವಾಗ ಏನಾಗುತ್ತೆ, ಶೆಕೆಗಾಲ ಬರ್ಬೇಕಾದ್ರೆ ಹೆಚ್ಚಾಗಿ ಸ್ವೆಟ್ಟಿಂಗ್ ಬರ್ತಾ ಇರುತ್ತೆ, ಬೆವರು ಸ್ಟಾರ್ಟ್ ಆಗುತ್ತೆ. ಸೊ ಅದು ನಮ್ಮ ಬಾಡಿ ರೆಗ್ಯುಲೇಟ್ ಮಾಡ್ತಾ ಇದ್ರೆ, ಅಂದ್ರೆ ಟೆಂಪರೇಚರ್ಗೆ ಅನುಸಾರವಾಗಿ ನಮ್ಮ ದೇಹನ ಕೂಲ್ ಮಾಡ್ತಾ ಇದೆ. ಸೊ ಒಳಗಡೆ ಇರುವಂತಹ ಅಂಗಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಎಂಬುದಾಗಿ ನಮ್ಮ ಚರ್ಮ ಏನ್ ಮಾಡ್ತಿದೆ, ಪ್ರೊಟೆಕ್ಟ್ ಮಾಡ್ತಾ ಇದೆ. ಸೊ ಈ ಚಳಿಗಾಲ ಬರ್ಬೇಕಾದ್ರೆ ಏನಾಗುತ್ತೆ, ಅನೇಕ ರೀತಿಯಾಗಿ ಚಳಿ ನಡ್ಕ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ವಿಚ್ ಮೀನ್ಸ್ ದಟ್ ನಮ್ಮ ದೇಹ ಒಂದು ಹೀಟ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಈ ಬಾಡಿಯನ್ನು ಬ್ಯಾಲೆನ್ಸ್ ಮಾಡೋದು ನಮ್ಮ ಚರ್ಮವಾಗಿದೆ. ಸೊ ಅನೇಕ ರೀತಿಯಾಗಿರುವಂತಹ ಫಂಕ್ಷನ್ಗಳು ಈ ಚರ್ಮಗಳಿಗಿದೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಚರ್ಮದಲ್ಲಿ ಏನ್ ಔಟ್ಕಮ್ ಬರುತ್ತೆ, ಸೊ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳು ಇಲ್ಲಾಂದ್ರೆ ಒಂದು ಔಟ್ಕಮ್ ನಮ್ಮ ಚರ್ಮದಲ್ಲಿ ಏನ್ ಕಾಣಿಸ್ತಾ ಇದೆ, ಅದು ಮೇನ್ ಆಗಿ ಆಗ್ತಾ ಇರೋದು ದೇಹದ ಒಳಗಡೆ. ಸೊ ದೇಹದ ಒಳಗಡೆಯಲ್ಲಿ ಆಗ್ತಿರುವಂತಹ ಮೇನ್ ಚೇಂಜಸ್ ಔಟ್ಕಮ್ ಆಗಿದೆ ಶರೀರದಲ್ಲಿ ನಾವು ಕಾಣುವಂತಹ ಈ ರೋಗ ಲಕ್ಷಣ
ಲಕ್ಷಣಗಳು, ರ್ಯಾಷಸ್ ಆಗಿರಬಹುದು, ಇಲ್ಲಾಂದ್ರೆ ಈ ಸೋರಿಯಾಸಿಸ್ ಆಗಿರಬಹುದು, ವಿಟಿಲಿಗೋ ಆಗಿರಬಹುದು, ಏನ್ ಚರ್ಮದ ಮೇಲೆ ಕಾಣಿಸ್ತಾ ಇದೆ, ಆ ಡರ್ಮಟೈಟಿಸ್ ಇರಬಹುದು, ಯಾವುದೇ ರೀತಿಯಾಗಿರುವಂತಹ ಕಾಯಿಲೆಗಳಾಗಿರಬಹುದು. ಸೊ ಇದು ಫಸ್ಟ್ ತೊಂದರೆ ಆಗ್ತಿರೋದು ದೇಹದ ಒಳಗಡೆ. ಸೊ ಈ ದೇಹದ ಒಳಗಡೆ ಇರುವಂತಹ ಒಂದು ಮಿರರ್ ಇಮೇಜ್ ಆಗಿ ನಮ್ಮ ಶರೀರದಲ್ಲಿ ಕಾಣಿಸುವಂತಹ ಈ ಚರ್ಮ ಅನ್ನೋದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅನಲೈಸ್ ಅಂಡ್ ಅಂಡರ್ಸ್ಟ್ಯಾಂಡ್ ಯಾವ ಹಂತದಲ್ಲಿದೆ, ಏನ್ ಆಗ್ತಾ ಇದೆ, ಏನ್ ಕಾಯಿಲೆ ಆಗಿದೆ, ಅದು ಪ್ರಾಪರ್ ಡಯಾಗ್ನೋಸಿಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಎಸ್ ಡಾಕ್ಟರ್, ಎಸ್, ಒಳಗಡೆ ನಮ್ಮ ದೇಹದ ಒಳಗಡೆ ಆಗುವಂತಹ ಕ್ರಿಯೆಯಿಂದ ನಮ್ಮ ದೇಹದ ಆಚೆ ಯಾವ ರೀತಿ ಎಲ್ಲ ನಾವು ಸಮಸ್ಯೆಗಳನ್ನ ಎದುರಿಸಬಹುದು ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಎಸ್ ಡಾಕ್ಟರ್, ಇದ್ರ ಬಗ್ಗೆನೇ ಮಾತಾಡ್ತಾ ನೀವು ಹೇಳಿದ್ರಿ, ದೇಹದ ಒಳಗಡೆ ಏನೇನು ಕ್ರಿಯೆ ಆಗುತ್ತೆ ಅದು ನಮ್ಮ ಚರ್ಮದ ಮೇಲೆ ತೋರಿಸುತ್ತೆ ಅಂತ. ದೇಹದ ಒಳಗಡೆ ಆಗುವ ಕ್ರಿಯೆಗೆ ಒಂದು ಇಂಪಾರ್ಟೆಂಟ್ ಅಂತ ಅಂದ್ರೆ ನಾವು ಯಾವ ರೀತಿಯ ಆಹಾರವನ್ನ ಸೇವಿಸ್ತೇವೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗಿನ ಕಾಲದಲ್ಲಿ ನಾವು ನೋಡೋದಾದ್ರೆ ಪ್ರತಿಯೊಬ್ರು ಎಲ್ಲರೂ ಫಾಸ್ಟ್ ಫುಡ್ಗಳನ್ನ ಮೊರೆ ಹೋಗ್ತಾ ಇದೀವಿ. ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಸ್ ನ ಟ್ರೈ ಮಾಡೋದು ಇವಾಗಿನ ರೀತಿಯ ಒಂದು ಲೈಫ್ ಸ್ಟೈಲ್ ಕೂಡ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗೆ ನಮಗೆ ಗೊತ್ತಿರಲ್ಲ ಆಕ್ಚುಲಿ ನಮ್ಮ ದೇಹಕ್ಕೆ ಯಾವ ರೀತಿಯಾದಂತಹ ಆಹಾರಗಳು ಹೋಗುತ್ತೆ, ಯಾವ ರೀತಿಯಾದ ಆಹಾರಗಳನ್ನ ಸೇವಿಸಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಹೆಚ್ಚಿನ ಜನಕ್ಕೆ ಮಾಹಿತಿ ಇರೋದ್ರಿಲ್ಲ ಅದ್ರ ಬಗ್ಗೆ. ಸೊ ಏನಿರುತ್ತೆ, ಇದನ್ನ ಟ್ರೈ ಮಾಡೋಣ, ಅದನ್ನ ಟ್ರೈ ಮಾಡೋಣ ಅಂತ ಪ್ರತಿಯೊಂದನ್ನು ನಾವು ಟ್ರೈ ಮಾಡ್ತಾ ಇರ್ತೀವಿ. ಸೊ ನಾವು ಏನು ಆಹಾರ ಸೇವಿಸ್ತೀವಿ ಅದು ನಮ್ಮ ಬಾಡಿ ಫಂಕ್ಷನ್ ಮೇಲೆ ಒಂದು ಪರಿಣಾಮವನ್ನ ಬೀರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ನೋಡೋದಾದ್ರೆ, ಸೊ ಈ ರೀತಿಯಾದಂತಹ ಆಹಾರವನ್ನ ತೆಗೆದುಕೊಂಡ್ರೆ ಇದಕ್ಕೆ ಏನಾದ್ರೂ ಪರಿಹಾರ ಸಿಗ್ಬೋದಾ ಅಥವಾ ಇದನ್ನ ನಾವು ತಡೆಗಟ್ಟಬಹುದಾ? ಸೊ ನಾವು ಕೆಲವೊಬ್ಬರಲ್ಲಿ ಅವಾಗವಾಗ ನೋಡ್ತಾ ಇರ್ತೀವಿ, ಅವ್ರಿಗೆ ಕೆಲವೊಂದು ಆಹಾರ ಪದಾರ್ಥಗಳು ಆಗ್ತಿರಲ್ಲ. ಕೆಲವೊಬ್ರಿಗೆ ನಾನ್ ವೆಜ್ ನ ಸೇವಿಸಿದ್ರೆ ಅವ್ರಿಗೆ ಬಾಡಿಯಲ್ಲಿ ರ್ಯಾಷಸ್ ಆಗಿರ್ಬೋದು, ಅಥವಾ ಅದು ಆಚೆ ಕಡೆ ರಿಯಾಕ್ಷನ್ಸ್ ಈಸಿಯಾಗಿ ಗೊತ್ತಾಗ್ತಾ ಇರುತ್ತೆ. ಅಥವಾ ಕೆಲವೊಂದು ಹಣ್ಣು ಅಥವಾ ಕೆಲವೊಂದು ತರಕಾರಿಗಳನ್ನ ತಗೊಂಡ್ರೆ ಅದು ಅವ್ರ ಬಾಡಿಗೆ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಸೊ ಈ ರೀತಿಯಾದಂತಹ ಎಲ್ಲ ಆಹಾರ ಕ್ರಮದಲ್ಲಿ ಕೂಡ ಹಲವಾರು ಏನು ಆರೋಗ್ಯ ಸಮಸ್ಯೆಗಳನ್ನ ನಾವು ತಡೆಗಟ್ಟಬಹುದು ಅಂತ ಇರುತ್ತೆ. ಈ ರೀತಿಯಾಗಿ ಯಾವ್ದಾದ್ರು ಪರ್ಟಿಕ್ಯುಲರ್ ಫುಡ್ ಹ್ಯಾಬಿಟ್ಸ್ ನ ನಾವು ಫಾಲೋ ಮಾಡಬಹುದಾ ಈ ಸಮಸ್ಯೆಗೆ? ಈ ರೀತಿಯಾದಂತಹ ಫುಡ್ ಹ್ಯಾಬಿಟ್ಸ್ ನ ನಾವು ಫಾಲೋ ಮಾಡಿದ್ರೆ ಆದಷ್ಟು ಕಮ್ಮಿ ಮಾಡಬಹುದು ಅಥವಾ ನಿಯಂತ್ರಣ ಮಾಡಬಹುದು ಅನ್ನೋ ರೀತಿ ಯಾವ್ದಾದ್ರು ಫುಡ್ ಹ್ಯಾಬಿಟ್ಸ್ ಬಗ್ಗೆ ಹೇಳೋದಾದ್ರೆ? ಖಂಡಿತವಾಗ್ಲೂ ನಮ್ಮ ಆಹಾರ ಶೈಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಹೆಲ್ತ್ ನ ಮೇಂಟೈನ್ ಮಾಡೋಕ್ಕೆ. ಸೊ ನೀವು ಹೇಳಿದ ಹಾಗೆ ಇವಾಗಿನ ಜನರೇಷನ್ ಎಲ್ಲರೂ ಮೊರೆ ಹೋಗ್ತಿರೋದೇ ನಮ್ಮ ಸ್ಟ್ರೀಟ್ ಫುಡ್, ಜಂಕ್ ಫುಡ್, ಔಟ್ಸೈಡ್ ಫುಡ್ ಗೆ ಮೊರೆ ಹೋಗ್ತಿದ್ದಾರೆ. ಸೊ ಆ ಪೌಷ್ಟಿಕಾಂಶಕವಾಗಿರುವಂತಹ ಒಂದು ಆಹಾರ ಸೇವನೆ ಏನಾಗಿದೆ ಅದು ನಮ್ಮ ಡೈಲಿ ಲೈಫ್ ಅಲ್ಲಿ ತುಂಬಾ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಸೊ ಇದ್ರ ಸಲುವಾಗಿ ಏನಾಗ್ತಾ ಇದೆ, ನಮ್ಮ ದೇಹದಲ್ಲಿ ಬಹಳಷ್ಟು ಚೇಂಜಸ್ ಆಗ್ತಾ ಇದೆ, ಇನ್ಕ್ಲೂಡಿಂಗ್ ದ ಡೈಜೆಷನ್ ಸಿಸ್ಟಮ್. ಸೊ ನಮ್ಮ ಡೈಜೆಷನ್ ಕೂಡ ಒಂದು ರೀತಿಯಾಗಿ ನಾವು ಸರಿಯಾಗಿ ಆಗ್ತಾ ಇಲ್ಲ. ಸೊ ಅದ್ರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಹೆಣ್ಣು ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ನೋಡ್ಬೇಕಾದ್ರೆ ಇವಾಗಿನ ಕಾಲದಲ್ಲಿ ಒಂದ್ ಸ್ವಲ್ಪ ಮುಟ್ಟಿನ ಕಾಲ ಬಂತು ಅಂದ್ರೆ ಅಲ್ಲೇ ಇರೆಗ್ಯುಲರ್ ಮೆನ್ಸಸ್ ಆಗ್ತಾ ಇದೆ. ಸೊ ಎಷ್ಟು ನಮ್ಮ ಲೈಫ್ ಸ್ಟೈಲ್, ನಮ್ಮ ಡಯಟ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ನಮ್ಮ ಒಂದು ಒಳಗಡೆ ಇರುವಂತಹ ಫಂಕ್ಷನಿಂಗ್, ಅಂದ್ರೆ ನಮ್ಮ ಆರ್ಗನ್ ಫಂಕ್ಷನಿಂಗ್ ಏನಿದೆ ಅದನ್ನ ಕಾಪಾಡ್ಕೊಳ್ಳಕ್ಕೆ ನಮ್ಮ ಈ ಫುಡ್ ಡಯಟ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಏನಾಗುತ್ತೆ, ಈ ಎಕ್ಸೆಸ್ ಆಗಿರುವಂತಹ ಆಯಿಲಿ ಫುಡ್ಸ್ ನ ಕನ್ಸ್ಯೂಮ್ ಮಾಡೋದ್ರಿಂದ ಜಾಸ್ತಿ ಏನಾಗುತ್ತೆ, ಆಕ್ನೀಸ್ ಬರುತ್ತೆ, ಇಲ್ಲ ಪಿಂಪಲ್ಸ್ ಗಳು, ಮೊಡವೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಈ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ನ ಸೊ ಮೇನ್ ಆಗಿ ಬಂದು ಎಲ್ಲಾದ್ರಲ್ಲಿ ನೋಡ್ಬೇಕಾದ್ರೆ ನಮ್ಮ ಇಮ್ಯುನಿಟಿ ಒಂದು ಮೇನ್ ರೋಲ್ ನ ಪ್ಲೇ ಮಾಡ್ತಾ ಇರುತ್ತೆ. ಸೊ ನಮ್ಮ ಇಮ್ಯುನಿಟಿನ ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೆಗ್ಯುಲರ್ ಎಕ್ಸಸೈಸ್ ಇಂದಾಗ್ಲಿ, ಒಂದು ಹೆಲ್ದಿ ಫುಡ್ ಸ್ಟೈಲ್ ಇಂದಾಗ್ಲಿ, ಹೆಚ್ಚಿನ ಕಾಳಿನ ಅಂಶ ಪದಾರ್ಥಗಳು ತಗೊಳ್ಳೋದು, ನಾರಿನ ಅಂಶ ಪದಾರ್ಥಗಳು, ಹಸಿರು ಎಲೆಗಳನ್ನ ಸೇವನೆ ಮಾಡೋದು, ಫ್ರೂಟ್ಸ್ ನ ಸೇವನೆ ಮಾಡೋದು, ಈ ರೀತಿಯಾಗಿ ನಾವು ಒಂದು ರೆಗ್ಯುಲರ್ ಆಗಿರುವಂತಹ ಒಂದು ಪ್ರಾಪರ್ ಡಯಟ್ ನ ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ನಮ್ದು ಮೇನ್ ಆಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಸೊ ನಾವು ಯಾವಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಅನೇಕ ರೋಗಗಳಿಂದ, ಅನೇಕ ಇನ್ಫೆಕ್ಷನ್ ಗಳಿಂದ ನಮ್ಗೆ ಅದನ್ನ ತಡೆಗಟ್ಟಬಹುದು. ಸೊ ಇನ್ ಕೇಸ್ ಆಫ್ ಸೋರಿಯಾಸಿಸ್ ಬರ್ಬೇಕಾದ್ರೆ ಏನಾಗುತ್ತೆ, ಅವರಿಗೆ ಹೆಚ್ಚು ನವೆ ಕಾಣಿಸ್ಕೊಳ್ತಾ ಇರುತ್ತೆ, ಬಾಡಿಯಲ್ಲಿ ಪೂರ್ತಿ ಹೆಚ್ಚಾಗಿ ಕಡ್ತ ಕಾಣಿಸ್ಕೊಳ್ತಾ ಇರುತ್ತೆ. ಈ ಕಡ್ತ ಯಾವ್ದನ್ನ ಲೈಕ್ ನಂಜಂಶ ಇರುವಂತಹ ಪದಾರ್ಥಗಳು, ಕೆಲವರು ಬದನೆಕಾಯಿ ತಗೊಂಡ್ರೆ ಅವರಿಗೆ ಆಗುತ್ತೆ, ಕೆಲವರಿಗೆ ಏನು ಇದು ಫಿಶ್ ಪೆಕ್ಯುಲರ್ ಆಗಿ ತಗೊಂಡ್ರೆ ನನಗೆ ಕಡ್ತ ಆಗುತ್ತೆ. ಸೊ ಆ ರೀತಿಯಾಗಿರುವಂತಹ ಏನ್ ಪದಾರ್ಥಗಳು ಯಾವ್ದು ನವೆ ಕಾಣಿಸ್ಕೊಳ್ತಾ ಇದೆ ಅದನ್ನ ಸ್ವಲ್ಪ ದೂರ ಇಡೋದು ತುಂಬಾ ಒಳ್ಳೆಯದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಅವ್ರಿಗೆ ಏನು ಅದು ಸಫರ್ ಆಗಬಾರ್ದು. ಸೊ ನಮ್ಮ ಹೋಮಿಯೋಪತಿ ಈ ಟ್ರೀಟ್ಮೆಂಟ್ ಮೂಲಕ ಏನಾಗುತ್ತೆ, ಅವರ ದೇಹದಲ್ಲಿರುವಂತಹ ಇಮ್ಯುನಿಟಿ ಪವರ್ ಒಂದ್ ಸ್ಟ್ರಾಂಗ್ ಆಗ್ತಾ ಹೋಗ್ಬೇಕಾದ್ರೆ ಏನಾಗುತ್ತೆ, ಅವ್ರಿಗೆಲ್ಲ ರೀತಿಯ ಫುಡ್ ನ ಇಂಟೇಕ್ ಮಾಡಕ್ಕೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಆ ಬಾಡಿಯಲ್ಲಿ ಇರುವಂತಹ ಅಬ್ಸಾರ್ಪ್ಷನ್ ಆಗ್ಲಿ, ಅಸಿಮಿಲೇಷನ್ ಆಗ್ಲಿ ಏನಿದೆ ಅದನ್ನ ತಗೊಳ್ಳೋದಕ್ಕೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಇಮ್ಯುನಿಟಿ ಪವರ್ ಕೂಡ ಅಲೋ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ವಿಟಿಲಿಗೋ ಕೇಸಸ್ ಅಲ್ಲಿ ಬಂದು ನಾವು ಎಕ್ಸೆಸ್ ಆಗಿ ಸವರ್ ಪದಾರ್ಥಗಳು ಅಂದ್ರೆ ಲೈಕ್ ಹುಳಿ ಇರುವಂತಹ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಅದು ಇಟ್ ಕ್ಯಾನ್ ಟ್ರಿಗರ್ ದ ಸ್ಪ್ರೆಡ್ ಅಂತ ಹೇಳ್ಬೋದು. ಲೈಕ್
ಒಂದು ಏನ್ ಮಚ್ಚೆ ಬಂದಿದೆ ಅದು ಮತ್ತೆ ಸ್ಪ್ರೆಡ್ ಆಗೋಕ್ಕಂತ ಚಾನ್ಸಸ್ ಇದೆ. ಸೊ ನಾವು ವೈಟಮಿನ್ ಸಿ ಇರುವಂತಹ ಕಂಟೆಂಟ್ ಇರುವಂತಹ ಪದಾರ್ಥಗಳು, ಲೆಮನ್ ಆಗಿರ್ಬೋದು, ಸಿಟ್ರಸ್ ಫ್ರೂಟ್ಸ್ ಆಗಿರ್ಬೋದು, ಇದನ್ನ ಕಮ್ಮಿ ಮಾಡಿ ಎಂಬುದಾಗಿ ನಾವು ಹೇಳ್ತೀವಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ದಟ್ ನಮ್ಮ ಒಂದು ಮೆಡಿಸಿನ್ಸ್ ಜೊತೆ ಒಂದು ಲೈಫ್ ಸ್ಟೈಲ್ ಕೂಡ ಮೇಂಟೈನ್ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಮೆಡಿಸಿನ್ಸ್ ಕೆಲಸ ಮಾಡ್ತಿದೆ, ಬಟ್ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ನಾವು ಬರೀ ನಮ್ಮ ಹ್ಯಾಬಿಟ್ಸ್, ಧೂಮಪಾನ, ಮದ್ಯಪಾನ, ಈ ರೀತಿಯಾಗಿ ಅನೇಕ ರೀತಿಯಾಗಿ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲದೆ ಹಿಡ್ಕೊಂಡ್ರೆ ಸೊ ನಾವು ತಗೊಳ್ಳೋಂಥ ಮೆಡಿಸಿನ್ಸ್ ಅಲ್ಲಿ ಯಾವುದೇ ರೀತಿಯಾಗಿ ಉಪಯೋಗ ಬರಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ಅ ಹೆಲ್ದಿ ಲೈಫ್ ಸ್ಟೈಲ್. ಆ ಜೊತೆಗೆ ಪೌಷ್ಟಿಕಾಂಶವಾಗಿರುವಂತಹ ಆಹಾರ ಸೇವನೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಇವಾಗಿನ ಜನರೇಷನ್ ಎಷ್ಟು ಫಾರ್ವರ್ಡ್ ಆಗ್ತಾ ಇದೆ ಅದ್ರ ಅಷ್ಟು ನಮ್ಗೆ ಹೇಳ್ಬೇಕಾಗಿರೋದು ಆದಷ್ಟು ನಾವು ಹೆಚ್ಚಾಗಿ ನಾವು ಫುಡ್ ಬಗ್ಗೆ ತುಂಬಾ ಹೆಚ್ಚಾಗಿ ಗಮನ ಹರಿಸಬೇಕು. ಯಾಕಂದ್ರೆ ನಾವು ಅಷ್ಟು ಎಲ್ಲರೂ ಮೋಸ್ಟ್ ಆಫ್ ದ ಪೀಪಲ್ ಆರ್ ಎಜುಕೇಟೆಡ್ ಆಗಿದ್ದಾರೆ. ಸೊ ಎಲ್ಲರೂ ದೊಡ್ಡ ದೊಡ್ಡ ಕೆಲಸದಲ್ಲಿ ಇದ್ದಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮನ್ನ ಎಜುಕೇಟ್ ಮಾಡೋದ್ ಜೊತೆ ಈ ರೀತಿಯಾಗಿ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಎಸ್ ಡಾಕ್ಟರ್, ಯಾವ ರೀತಿ ಆರೋಗ್ಯ ಶೈಲಿ ಆಗಿರ್ಬೋದು, ನಾವು ನಡೆಸ್ತಾ ಇರುವಂತಹ ಜೀವನ ಶೈಲಿ ಆಗಿರ್ಬೋದು, ಈ ಎಲ್ಲಾ ಕಾಯಿಲೆಗಳಿಗೆ ಪರಿಣಾಮ ಬೀರುತ್ತೆ. ಯಾವ ರೀತಿ ಉತ್ತಮವಾದ ಆರೋಗ್ಯ ಕ್ರಮವನ್ನ ನಾವು ಪಾಲಿಸಬೇಕು, ಯಾವ ರೀತಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಯಾವ ರೀತಿ ಫುಡ್ ಅನ್ನ ಅಥವಾ ಫುಡ್ ಹ್ಯಾಬಿಟ್ಸ್ ಅನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ಈ ಎಲ್ಲಾ ಕಾಯಿಲೆಗಳಿಗೆ ಒಂದು ರೀತಿಯ ನಾವು ಪರಿಹಾರವನ್ನ ಕಂಡುಕೊಳ್ಬಹುದು ಅನ್ನೋದನ್ನ ಕೂಡ ಮಾತಾಡ್ತಾ ಇದ್ವಿ ವೀಕ್ಷಕರೇ. ಎಸ್ ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆ ಮಾಡಬಹುದು. ಹಾಗೆ ನಿಮ್ಗೆ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಇವತ್ತು ನಾವು ಪರ್ಟಿಕ್ಯುಲರ್ ಆಗಿ ಮಾತನಾಡ್ತಾ ಇದ್ದೇವೆ ಚರ್ಮ ರೋಗದ ಸಮಸ್ಯೆದ ಬಗ್ಗೆ. ಅದು ಸೋರಿಯಾಸಿಸ್ ಆಗಿರ್ಬಹುದು ಅಥವಾ ವಿಟಿಲಿಗೋ ಆಗಿರ್ಬಹುದು. ನೀವು ಯಾವುದೇ ಸಮಸ್ಯೆಯಿಂದ ಬಳಲ್ತಾ ಇದ್ದಲ್ಲಿ ಅಥವಾ ನಿಮ್ಗೆ ಈ ಸಮಸ್ಯೆಯ ಕುರಿತಾಗಿ ಏನೇ ಪ್ರಶ್ನೆ ಇದ್ದಲ್ಲಿ ನೀವು ಕೂಡ ಡಾಕ್ಟರ್ಗೆ ಕರೆ ಮಾಡಬಹುದು, ಹಾಗೆ ಮಾತನಾಡಬಹುದು. ಎಸ್, ಈಗ ಕಾರ್ಯಕ್ರಮದಲ್ಲಿ ಒಬ್ರು ಕಾಲರ್ ಇದ್ದಾರೆ, ನೋಡೋಣ ಯಾರು ಮಾತಾಡ್ತಾ ಇದ್ದಾರೆ ಅಂತ. ಹಲೋ ಹಲೋ ಹಲೋ, ಹೇಳಿ ಸರ್, ಯಾರು ಮಾತಾಡ್ತಾ ಇರೋದು, ಏನ್ ಸಮಸ್ಯೆ? ಮಂಜುನಾಥ್ ಅಂತ ಹೇಳಿ. ಮಂಡ್ಯದಿಂದ. ಮೇಡಮ್, ನಮ್ಮ ಕೈಲಿ ಸ್ಕಿನ್ ತುರ್ಕಿ ಜಾಸ್ತಿ ಬರ್ತಾ ಇದೆ ಮೇಡಮ್, ಸ್ಪ್ರೆಡ್ ಆಗ್ತಾ ಇದೆ. ಓಕೆ, ಅದಕ್ಕೆ ಅದೇನು ಅಂತ ಗೊತ್ತಿಲ್ಲ. ಎಸ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್, ಕೈಲಿ ಒಂದ್ ಸ್ವಲ್ಪ ವೈಟ್ ಇದಾಗೆ ತುರ್ಕೆ ಬರ್ತಾ ಇತ್ತು, ಆಮೇಲೆ ಹಂಗೆ ಒಂದ್ ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇದೆ. ಅದು ಓಕೆ, ಅದು ಏನು ಸಮಸ್ಯೆ ಅಂತ ಗೊತ್ತಾಯ್ತಿಲ್ಲ ಮೇಡಮ್. ಅದು ಎಷ್ಟು ಸಮಯದಿಂದ ನಿಮಗೆ ಸ್ಟಾರ್ಟ್ ಆಗಿದೆ? ಈಗ ಒಂದ್ 2-3 ತಿಂಗಳಿಂದ ಆತರ ಆಗ್ತಾ ಇದೆ. ಓಕೆ, ಏನಾದ್ರೂ ನೀವು ಎಲ್ಲಾದ್ರೂ ಎಕ್ಸ್ಪೋಸ್ ಆಗಿದ್ರ ಅಂದ್ರೆ ನೀವೇನ ಕೆಲಸದ ಮುಖಾಂತರವಾಗಿ ಎಲ್ಲಾದ್ರೂ ಹೋಗಿರೋದು? ಹೇಗ್ ಸ್ಟಾರ್ಟ್ ಆಯ್ತು ನಿಮಗೆ? ಇಲ್ಲ, ಹೊರಗಡೆ ಎಲ್ಲೂ ಹೋಗಿಲ್ಲ ಮೇಡಮ್, ಅದು ಬೆಂಗಳೂರಲ್ಲೇ. ಓಕೆ, ಹೇಗ್ ಸ್ಟಾರ್ಟ್ ಆಯ್ತು ನಿಮಗೆ? ಮೇಡಮ್, ಅದೇ ಒಂದ್ ಸ್ವಲ್ಪ ಸ್ಕಿನ್ ಫಸ್ಟ್ ನಮ್ಗೆ ಇದಕ್ಕ ಕಾಣಿಸ್ತಾ ಇತ್ತು, ಆಮೇಲೆ ಕೆರೆತ ಜಾಸ್ತಿ ಆಗೋಯ್ತು. ಆಮೇಲೆ ಕೆರೆದಕ್ಕೆ ನಾವು ಒಂದ್ಸಲ ಇದಕ್ಕೋಸ್ಕರ ಕೆರೆದ ಮೇಲೆ ಸ್ಪ್ರೆಡ್ ಆಗ್ತಾನೆ ಬರ್ತಾ ಇದೆ ಮೇಡಮ್. ಅದು ಓಕೆ, ಯಾವ ಕೈಯಲ್ಲಿ ಜಾಸ್ತಿ ಇದೆ ಅದು? ರೈಟ್ ಹ್ಯಾಂಡ್ ಮೇಡಮ್. ರೈಟ್ ಹ್ಯಾಂಡ್ ಅಲ್ಲಿ ಜಾಸ್ತಿ ಇದೆ. ಇದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಅಂತ ತಗೊಂಡಿದ್ರಾ ಸರ್ ನೀವು? ಏನು ತಗೊಂಡಿಲ್ಲ ಮೇಡಮ್. ಓಕೆ, ನಿಮ್ಗೆ BP ಶುಗರ್ ಆ ತರದ್ ಏನಾದ್ರು ಇದೆಯಾ ತೊಂದರೆ? ಇಲ್ಲ. ಓಕೆ ಸರ್, ಇದು ಯಾವ ರೀತಿ ಸಮಸ್ಯೆ ಎಂಬುದಾಗಿ ನಾವು ನೋಡ್ಬೇಕಾಗಿ ಬರುತ್ತೆ. ಯಾಕಂದ್ರೆ ಈ ತುರ್ಕೆ ಅನ್ನೋದೊಂದು ಕಾಮನ್ ಸಿಂಪ್ಟಮ್ ಆಗಿದೆ. ಅಂದ್ರೆ ಎಲ್ಲಾ ಒಂದು ಚರ್ಮದ ಕಾಯಿಲೆಗಳಲ್ಲಿ ಈ ತುರ್ಕೆ ಅನ್ನೋದು, ಈ ಸ್ಪ್ರೆಡ್ ಆಗೋದು ಒಂದು ಕಾಮನ್ ಸಿಂಪ್ಟಮ್ ಆಗಿದೆ. ಸೊ ಅದು ಯಾವ ಒಂದು ಚರ್ಮ ರೋಗ ಎನ್ನುವುದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಒಂದು ವಿಜುವಲ್ ಎಕ್ಸಾಮಿನೇಷನ್ ಮಾತ್ರ ನಮಗೆ ಸಾಧ್ಯವಾಗುತ್ತೆ. ಸೊ ನೀವು ತಡ ಮಾಡಿದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ನೀಡಿ. ಸೊ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಅಡ್ವೈಸ್ ನಿಮಗೆ ಕೊಡ್ತಾರೆ. ಸೊ ಅದು ಯಾವ ರೀತಿಯಾಗಿರುವಂತಹ ಒಂದು ಚರ್ಮ ಕಾಯಿಲೆ 2-3 ತಿಂಗಳಿಂದ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ. ಯಾಕಂದ್ರೆ ಅದು ಬೇರೆ ಯಾವ್ದಾದ್ರು ಡರ್ಮಟೈಟಿಸ್ ಆಗಿರಬಹುದು, ಇಲ್ಲ ಎಕ್ಸಿಮಾ ಇರಬಹುದು, ಬೇರೆ ರೀತಿಯಾಗಿ ತೊಂದರೆಗಳು ಇರಬಹುದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಕರೆಕ್ಟ್ ಆಗಿ ಡಯಾಗ್ನೋಸಿಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೇ ಡಿಲೇ ಮಾಡದೆ ನೀವು ಹೋಗಿ ಭೇಟಿ ನೀಡಿ, ನಿಮ್ಗೆ ಅದಕ್ಕೆ ಬೇಕಾಗಿರುವಂತಹ ಸೂಕ್ತವಾಗಿದ್ದ ಟ್ರೀಟ್ಮೆಂಟ್ ನ ನಮ್ಮ ವೈದ್ಯರು ನಿಮಗೆ ಕೊಡ್ತಾರೆ. ಧನ್ಯವಾದಗಳು ಮಂಜುನಾಥ್ ಅವರೇ, ಕಾಲ್ ಮಾಡಿದ್ದಕ್ಕೆ. ನೀವು ಆದಷ್ಟು ಬೇಗ ಹೋಗಿ ಹತ್ತಿರದಲ್ಲಿರುವ ಶಾಖೆ ನಮ್ಮ ಹೋಮಿಯೋಪತಿಗೆ ಕ್ಲಿನಿಕ್ಗೆ ಹೋಗಿ ನೀವು ಏನು ಸಮಸ್ಯೆ ಕಾಡ್ತಾ ಇದೆ ಅಥವಾ ಯಾವ ರೀತಿ ಡಯಾಗ್ನೋಸಿಸ್ ಮಾಡಬಹುದು ಅಂತ ನೀವು ಡಾಕ್ಟರ್ನ ಭೇಟಿ ಮಾಡಿದ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇದು ನೇರ ಪ್ರಸಾರ ಕಾರ್ಯಕ್ರಮ. ಹಾಗೆ ನೀವು ಕೂಡ ಕರೆ ಮಾಡಬಹುದು ಚರ್ಮ ರೋಗದ ಬಗ್ಗೆ. ನಿಮ್ಗೆ ಏನಾದ್ರೂ ಕ್ವೆಶನ್ಸ್ ಇದ್ದಲ್ಲಿ ಅಥವಾ ಯಾವ್ದಾದ್ರು ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದಲ್ಲಿ ನೀವು ಕೂಡ ಕರೆ ಮಾಡಿ ಡಾಕ್ಟರ್ ಹತ್ರ ಮಾತನಾಡಬಹುದು. ಹಾಗೆ ನಮ್ಮ ಹೋಮಿಯೋಪತಿ ಶಾಖೆ ಬೆಂಗಳೂರಿನ ಜಯನಗರ ಹಾಗೂ ಮಲ್ಲೇಶ್ವರಂನಲ್ಲಿ, ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಕೂಡ ಇದೆ. ಅದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ನೀವು ನೋಡಬಹುದು. ಹಾಗೆ ನೀವು ಯಾವುದೇ ಶಾಖೆಗೆ ವಿಸಿಟ್ ಮಾಡೋದಕ್ಕಿಂತ ಮುಂಚೆ ಕಾಲ್ ಮಾಡಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಹೋಗೋದು ಸೂಕ್ತ ಅಂತ ಹೇಳ್ತೀನಿ. ಸೊ ನೀವು ಕೂಡ ಡಾಕ್ಟರ್ ಅನ್ನ ಭೇಟಿ ಮಾಡಿ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ನೀವು ಸೂಕ್ತವಾದ ಪರಿಹಾರವನ್ನ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇಂದ
ಡಾಕ್ಟರ್ನ ಭೇಟಿ ಮಾಡೋದ್ರ ಮೂಲಕ ನೀವು ಪಡೆದುಕೊಳ್ಬಹುದು ಅಂತ ಹೇಳ್ತಾ, ಎಸ್ ಡಾಕ್ಟರ್, ನಾವು ಮಾತನಾಡ್ತಾ ಇದ್ವಿ ಸೋರಿಯಾಸಿಸ್ ಹಾಗೆ ವಿಟಿಲಿಗೋ ಬಗ್ಗೆ. ಇದಕ್ಕೆ ಯಾವ ರೀತಿಯ ಕಾರಣಗಳಿರುತ್ತೆ, ಯಾಕೆ ಈ ಕಾಯಿಲೆ ಕಂಡು ಬರುತ್ತೆ ಜನರಲ್ಲಿ, ಹಾಗೆ ಚರ್ಮದಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಹಾಗೆ ಯಾವ ರೀತಿಯ ಫುಡ್ ಹ್ಯಾಬಿಟ್ಸ್ ನ ನಾವು ಫಾಲೋ ಮಾಡಬೇಕು, ಹಾಗೆ ಯಾವ ರೀತಿಯ ಟ್ರೀಟ್ಮೆಂಟ್ಸ್ ಇರುತ್ತೆ, ಎಲ್ಲವನ್ನು ನೀವು ನಮಗೆ ತಿಳಿಸ್ಕೊಡ್ತಾ ಇದ್ರಿ. ಸೊ ಈಗ ಪರ್ಟಿಕ್ಯುಲರ್ ಆಗಿ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿ ಈ ಕಾಯಿಲೆಗೆ ನೀವು ಟ್ರೀಟ್ಮೆಂಟ್ ಅನ್ನ ನೀಡ್ತೀರಾ ಅಂತ ಹೇಳೋದಾದ್ರೆ? ಓಕೆ, ನಮ್ಮ ಹೋಮಿಯೋಪತಿಯಲ್ಲಿ ನಾವು 6th ಜನರೇಷನ್ ಇಮ್ಯುನೋಜೆನಿಕ್ ಮಯಾಸ್ಮೆಟಿಕ್ ಟ್ರೀಟ್ಮೆಂಟ್ ನ ಕೊಡ್ತೀವಿ. ಸೊ ಮೇನ್ ಆಗಿ ಬಂದು ನಮ್ಮ ಇಮ್ಯುನಿಟಿ ಪವರ್ ನ ಇನ್ಕ್ರೀಸ್ ಮಾಡುವಂತಹ ಟ್ರೀಟ್ಮೆಂಟ್. ಯಾಕಂದ್ರೆ ನಾವು ನೋಡಿರೋ ಪ್ರಕಾರ ಸೋರಿಯಾಸಿಸ್ ಹಾಗೂ ವಿಟಿಲಿಗೋ ಕೇಸಸ್ ಅಲ್ಲಿ ಅದೊಂದು ಆಟೋಇಮ್ಯೂನ್ ಡಿಸೀಸ್ ಕೇಸ್ ಆಗಿದೆ. ಅದಲ್ಲದೆ ಡರ್ಮಟೈಟಿಸ್ ಫಂಗಲ್ ಇನ್ಫೆಕ್ಷನ್ ಅಲ್ಲೂ ಕೂಡ ಏನಾಗ್ತಾ ಇದೆ, ಅಲ್ಲಿ ಇಮ್ಯುನಿಟಿ ಪವರ್ ಅನ್ನೋದು ವೀಕ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ನಮ್ಮ ಇಮ್ಯುನಿಟಿ ಪವರ್ ನ ಸ್ಟ್ರೆಂಥನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದ್ರ ಜೊತೆಗೆ ಮಯಾಸ್ಮೆಟಿಕ್ ಟ್ರೀಟ್ಮೆಂಟ್ ಅಂತ ಏನಿದೆ ಅದು ರೂಟ್ ಕಾಸ್ ಟ್ರೀಟ್ಮೆಂಟ್ ಆಗಿದೆ. ಸೊ ಮೇನ್ ಆಗಿ ಅದರ ಕಾರಣವನ್ನು ಹುಡುಕಿ ಸೊ ಅದನ್ನ ಟ್ರೀಟ್ಮೆಂಟ್ ಮಾಡೋ ಮೂಲಕ ಒಂದು ಕಾನ್ಸ್ಟಿಟ್ಯೂಷನಲ್ ಬೇಸಿಸ್ ಅಲ್ಲಿ ನಾವು ಅವರಿಗೆ ಮೆಡಿಸಿನ್ಸ್ ನ ಕೊಡ್ತಾ ಹೋಗ್ತೀವಿ, ಇಂಡಿವಿಜುವಲೈಸೇಷನ್ ಪ್ರಿನ್ಸಿಪಲ್ ಮೇಲೆ. ಸೊ ಈ ಮೆಡಿಸಿನ್ಸ್ ನ ಕೊಡ್ತಾ ಹೋಗ್ಬೇಕಾದ್ರೆ ಏನಾಗುತ್ತೆ, ಅವರಿಗೆ ಆ ಕಾಯಿಲೆ ಒಳಗಡೆಯಿಂದ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆ ಚರ್ಮದಲ್ಲಿ ಬರುವಂತದ್ದು ಒಂದು ಎಂಡ್ ರಿಸಲ್ಟ್ ಆಗಿದೆ. ಸೊ ಅಲ್ಲಿ ಒಳಗಡೆ ಆಗ್ತಿರುವಂತಹ ಚೇಂಜಸ್ ನ ಫಸ್ಟ್ ನಾವು ಕ್ಲಿಯರ್ ಮಾಡಿಕೊಂಡು ಹೊರಗಡೆ ಇರುವಂತಹ ಸ್ಕಿನ್ ಚೇಂಜಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಡೆಫಿನೆಟ್ ಆಗಿ ನಮ್ಮ ಮೆಡಿಸಿನ್ಸ್ ಮೂಲಕ ಯಾವುದೇ ಕಾರಣ ಒಂದು ಸೈಡ್ ಎಫೆಕ್ಟ್ ಅವ್ರಿಗೆ ಯಾರಿಗೂ ಇರಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಒಂದು ಕರೆಕ್ಟ್ ಆಗಿರುವಂತಹ ಮೆಡಿಸಿನ್ಸ್ ತಗೋಬೇಕು, ಅದ್ರ ರೂಟ್ ಕಾಸ್ ನ ಕ್ಲಿಯರ್ ಮಾಡ್ಕೋಬೇಕಾಗಿರೋದು. ಸೊ ಈ ರೂಟ್ ಕಾಸ್ ಕ್ಲಿಯರ್ ಆಗ್ತಾ ಹೋಗ್ಬೇಕಾದ್ರೆ ಏನಾಗುತ್ತೆ, ಅವರ ಬಾಡಿಲಿರುವಂತಹ ಸ್ಟ್ರೆಂತ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಮುಂದಕ್ಕೆ ಫ್ಯೂಚರ್ ಅಲ್ಲಿ ಆ ರಿಕರೆನ್ಸಿ ಏನಿರುತ್ತೆ ಅದು ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅವ್ರಿಗೊಂದು ಶಾಶ್ವತವಾಗಿರುವಂತಹ ಒಂದು ಪರಿಹಾರ ಇದರಿಂದ ಸಿಗ್ತಾ ಹೋಗುತ್ತೆ. ಎಸ್ ಡಾಕ್ಟರ್, ಧನ್ಯವಾದಗಳು. ಸೊ ನಾವು ಯಾವುದೇ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರಬಹುದು, ಮೊದಲಿಗೆ ಯಾವುದೇ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಮುಂಚೆ ಪ್ರತಿಯೊಬ್ರು ನೋಡೋದು ಏನಂತ ಅಂದ್ರೆ ಆ ಟ್ರೀಟ್ಮೆಂಟ್ ಇಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಬಾರ್ದು, ಏನು ತೊಂದರೆಗಳಾಗಬಾರ್ದು. ಎಷ್ಟೋ ಜನಕ್ಕೆ ಅದೇ ಭಯದಿಂದ ಏನೇ ಕಾಯಿಲೆಯಿಂದ ಬಳಲ್ತಾ ಇದ್ರು ಕೂಡ ಡಾಕ್ಟರ್ನ ನೋಡೋದಕ್ಕೆ ತುಂಬಾ ಭಯ ಪಡ್ತಾರೆ. ಸೊ ಹೋಮಿಯೋಪತಿ ಟ್ರೀಟ್ಮೆಂಟ್ ನೀವು ತಗೊಳ್ಳೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರೋದ್ರಿಲ್ಲ. ಆದಷ್ಟು ಬೇಗ ನಿಮ್ಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ರು ಅದರಿಂದ ಮುಕ್ತವಾಗಬಹುದು ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಎಸ್ ಡಾಕ್ಟರ್, ಈ 1 ಗಂಟೆಗಳ ಕಾಲ ಸೋರಿಯಾಸಿಸ್ ಹಾಗೂ ವಿಟಿಲಿಗೋ ಈ ಎರಡೂ ಸಮಸ್ಯೆಯ ಬಗ್ಗೆ ಹಲವಾರು ಮಾಹಿತಿಯನ್ನ ನೀವು ನಮಗೆ ನೀಡಿದ್ರ. ಯಾವ ರೀತಿಯಾಗಿ ಈ ಸೋರಿಯಾಸಿಸ್ ಕಾಣಿಸ್ಕೊಳ್ಳುತ್ತೆ ಆಗಿರ್ಬೋದು, ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ನಮ್ಮ ಹೋಮಿಯೋಪತಿಯಲ್ಲಿ ಲಭ್ಯ ಇದೆ, ಯಾವ ರೀತಿಯಾಗಿ ಈ ಕಾಯಿಲೆಯಿಂದ ಗುಣಮುಖರು ಹೊಂದಬಹುದು, ಈ ಪ್ರತಿಯೊಂದು ವಿಚಾರದ ಬಗ್ಗೆ ನೀವು ನಮಗೆ ತಿಳಿಸ್ಕೊಟ್ಟಿದ್ರ. ಈ 1 ಗಂಟೆಗಳ ಕಾಲ ನಮ್ಮ ಜೊತೆ ಇದ್ದಕ್ಕಾಗಿ ಹಾಗೂ ಹಲವಾರು ಉಪಯುಕ್ತ ಮಾಹಿತಿಗಳನ್ನ ನೀವು ನಮಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ. ಸೊ ಇವತ್ತಿನ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಿದ್ವಿ ಸೋರಿಯಾಸಿಸ್ ಹಾಗೆ ವಿಟಿಲಿಗೋ ಈ ಆರೋಗ್ಯ ಸಮಸ್ಯೆದ ಬಗ್ಗೆ. ಸೊ ಇದರ ಬಗ್ಗೆ ನಿಮಗೂ ಕೂಡ ಹೆಚ್ಚಿನ ಮಾಹಿತಿಗಳು ಸಿಕ್ಕಿದೆ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಯಾವ ರೀತಿಯಾದ ಟ್ರೀಟ್ಮೆಂಟ್ಗಳು ಲಭ್ಯ ಇದೆ, ಹಾಗೆ ನೀವು ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಒಮ್ಮೆ ಭೇಟಿ ನೀಡಿದ್ರೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ನೀವು ಡಾಕ್ಟರ್ನ ಸಂಪರ್ಕ ಮಾಡೋದ್ರ ಮೂಲಕ, ಹಾಗೆ ಈ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆದ ಬಗ್ಗೆ ಡಯಾಗ್ನೋಸಿಸ್ ಮಾಡೋದ್ರ ಮೂಲಕ ನೀವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕೂಡ ತಿಳ್ಕೊಬಹುದು, ಹಾಗೆ ಆರೋಗ್ಯ ಸಮಸ್ಯೆಗಳಿಂದ ಹೊರ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಹಾಗೂ ಹಲವಾರು ಮಾಹಿತಿಗಳನ್ನು ನಿಮಗೂ ಕೂಡ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೊಂದು ಆರೋಗ್ಯ ಸಮಸ್ಯೆಯ ಕುರಿತಾಗಿ ಹಲವಾರು ಮಾಹಿತಿಗಳನ್ನ ನೀಡೋದಕ್ಕೆ ನಾನು ಡಾಕ್ಟರ್ ಜೊತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಇದು ಆರೋಗ್ಯಕರ ಜೀವನ ಶೈಲಿಗಾಗಿ.